ಲಡ್ಡುನ ನೋಡಿದ್ರೆ ಲಕ್ಷಿ ತರ ಅನಿಸ್ತಾನೆ ಅಂತ ಕಾಮೆಂಟ್ ಮಾಡಿದ್ರಿ ಆಯ್ತಾ? ವೇಟ್ ಸೊ ನೋಡಿ, ಅನ್ನಿಸ್ತಾನ ರೀ ನಿಂಗೆ? ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಶ ಸೇರಿಕೊಂಡನು. ಲಡ್ಡು ಅನ್ನು ಮುತ್ತು ಕೊಡ್ತಿದ್ದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಮ್ಮಿ ಬಂದ್ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಮೆಂತ್ಯ ಪಲಾವ್. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಮನೆ ಲೈಕ್ ಇವಾಗ ಇನ್ನೂ ಬೆಳಗ್ಗೆ ಇವಾಗ ಜಸ್ಟ್ ಎದ್ದಿದ್ದೀವಿ, ಎಲ್ಲರೂ ಲೇಟಾಗಿ ಎದ್ದಿದ್ದೀವಿ. ವೀಕೆಂಡ್ ಅಲ್ವಾ, ಸೊ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್. ಹೌ ಆರ್ ಯು ಫೀಲಿಂಗ್ ಟುಡೇ? ಸೀತಾ ಕೋಲ್ಡ್? ವೈ ಮಮ್ಮಿ? ಬೆಳಗ್ಗೆ ಬೆಳಗ್ಗೆ ಹಿಮ ಅಲ್ವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೊರಗಡೆ ಹೋಗಿ ಬಂದ್ಬಿಟ್ರ ನೀವು? ಕಾಯಿ ತುರ್ದು ಕೊಡ್ತೀನಿ. ಆ್ಯಂಡ್ ಸೊ ನಮ್ಮ ಕಿಚನ್ ಹರಡಿರೋದ್ರ ಬಗ್ಗೆ ಕಾಮೆಂಟೇ ಮಾಡೋಕ್ಕೆ ಹೋಗ್ಬಿಡಿ. ಮೆಂತ್ಯ ಪಲಾವ್ ಮಾಡ್ತಾ ಇದ್ದಾರೆ ಮಮ್ಮಿ. ಫುಲ್ ಮೆಂತ್ಯ ಸೊಪ್ಪು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ತೆಗಿರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಲಡ್ಡು ಕಡೆಯಿಂದ. ಏನ್ ಮಾಡ್ತಾ ಇದ್ದೀರಾ? ನಾವು ಟಮ್ಮಿ ಫುಲ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಅಳ್ಳೋದಿಲ್ಲ, ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ಅಲ್ವ ಮಗ್ನೆ? ಲಡ್ಡು ಸ್ಮೈಲ್ ಮಾಡು. ಲಡ್ಡು 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 ಲಡ್ಡ ಲಡ್ಡ. ಇಲ್ಲ 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 ಇಲ್ಲಿ ಪಾಪ, ಇಲ್ಲಿ ಸ್ಮೈಲ್. ಏನು ಮಾಡ್ತಾ ಇದ್ದೀರಾ ಎಲ್ರು? ಏನು ಮಾಡ್ತಾ ಇದ್ದೀರಾ ಎಲ್ರು? ತೇಗಿ ಬಂದ್ಬಿಡ್ತು ನನ್ನ ಅಡುಗೆ. ಬೈಲಿ ಪುನೀತ. ಸೊ ಎಷ್ಟು ಜನಕ್ಕೆ ಲಡ್ಡುನ ನೋಡಿದ್ರೆ ಲಕ್ಷಿ ತರ ಅನಿಸ್ತಾನೆ ಅಂತ ಕಾಮೆಂಟ್ ಮಾಡಿದ್ರಿ ಆಯ್ತಾ? ವೇಟ್ ಓಕೆ. ಸೊ ನೋಡಿ, ಅನ್ನಿಸ್ತಾನ ರೀ ನಿಂಗೆ? ಮಾಮೂಲಿ ಈ ತರ ಚಿಕ್ಕ ಮಕ್ಕಳಲ್ಲಿ ಎಲ್ಲಾರು ಸಿಂಬ ಇದೇ ತರ ಅನಿಸ್ತಿರ್ಲಿಲ್ಲ. ಆದ್ರೆ ಬಟ್ ಲಡ್ಡು ಫೇಸ್ ತುಂಬಾ ಮ್ಯಾಚ್ ಆಗಿದೆ ನೋಡು ಲಕ್ಷಿತ್ ಫೇಸ್ಗೆ. ಅನ್ಸಲ್ವಾ ನಿಂಗೆ? ಒಂದು ಕಣ್ಣು ಎಲ್ಲ ಜಸ್ಟ್ ಹೇರ್ ಇಲ್ಲ ಅಷ್ಟೇ, ಒಂದು ಸ್ವಲ್ಪ ಕಡಿಮೆ. ಅದು ಬಿಟ್ರೆ ತುಂಬಾ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನನ್ನ ಬಂಗಾರಿದು ಓಕೆ ಫ್ರೆಂಡ್ಸ್, ಇವಾಗ ಹಾಗೆ ಕಿಚನ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಫುಲ್ ಮೆಸ್ ಆಗಿಬಿಟ್ಟಿತ್ತಲ್ಲ. ಆ್ಯಂಡ್ ಇದು ನೋಡ್ಬೋದು, ಒಂದು ಇದರೊಳಗೆ ಬಂದುಬಿಟ್ಟು ಎಲ್ಲನೂ ಅಂದರೆ ತರಕಾರಿ ಹೆಚ್ಚಿದ್ದು ಮತ್ತು ಸೊಪ್ಪಿಂದ ಎಲ್ಲ ಪ್ರತಿಯೊಂದು ಅದರೊಳಗೆ ಹಾಕಿಡ್ತೀವಿ. ಸೊ ಆ ನೀರೆಲ್ಲ ಚೆನ್ನಾಗಿ ಸೋಕಾದ್ಮೇಲೆ ಆ ನೀರನ್ನ ತೊಗೊಂಡೋಗ್ಬಿಟ್ಟು ಈ ಥರ ಗಿಡಗಳಿಗೆ ಉದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡ್ತಾರೆ ಪ್ರತಿದಿನ. ಆ್ಯಂಡ್ ಅಕ್ಕಿ ತೊಳೆದಿದ್ದ ನೀರಾಗಲಿ ಪ್ರತಿಯೊಂದೂ ಅಷ್ಟೇ. ಹಾಗೆ ಮಕ್ಕಳೆಲ್ಲ ಬೇಗನೆ ಎದ್ಬಿಟ್ಟಿದ್ರು. ಬೇಗ ಇನ್ ದ ಸೆನ್ಸ್ ನಾವು ಲೇಟಾಗಿ ಎದ್ದಿದ್ದಕ್ಕೆ ಮಕ್ಕಳು ಬೇಗ ಎದ್ರು ಅನಿಸ್ತು. ಸೊ ಎಲ್ಲ ಅವರು ಕೆಲಸ ಏನೂ ಆಗಿರಲಿಲ್ಲ, ಅವರು ಕೂಡ ಎದ್ಬಿಟ್ಟಿದ್ರು. ಸೊ ಅವ್ರನ್ನ ಕರ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಹಾಗೆಯೇ ಸ್ವಲ್ಪ ಬೆಳಗ್ಗೆ ಹೊತ್ತು ರೈಮ್ಸ್ ಎಲ್ಲ ಹಾಕಿಬಿಟ್ಟಿದೆ, ರೈಮ್ಸ್ ನೋಡ್ತಾ ಇರಲಿ ಅಂತ. ಆ್ಯಂಡ್ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಮಮ್ಮಿಗೆ ಕಾಫಿ ಹಾಗೂ ಸಿಂಬಾಗೆ ಮತ್ತು ಲಕ್ಷಿತ್ಗೆ ಇಬ್ರಿಗೂ ಹಾಲು ಮಾಡೋಣ ಅಂದ್ಕೊಂಡು ಬಂದೆ. ಸೊ ಅವರಿಬ್ರಿಗೂ ಪ್ಲೇನ್ ಹಾಲೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಆ್ಯಕ್ಚುಲಿ ನಾನು ಕಿಚನ್ ಕ್ಲೀನ್ ಮಾಡ್ತಾ ಅನ್ಕೊತಿದ್ದೆ, ನನ್ನಂದು ಅಂತೂ ಬರೀ ಡಿಸ್ಟರ್ಬ್ ಮಾಡೋಕ್ಕೆ. ಓಕೆ, ಸೊ ಕಿಚನ್ ಕ್ಲೀನ್ ಮಾಡ್ತಾ ಅನ್ಕೊಂತಿದ್ದೆ ಲೈಕ್ ನನಗೆ ಒಂದು ಡೈಲಿ ವ್ಲಾಗ್ ಮಾಡೋದ್ರಲ್ಲಿ ಸುಮ್ಮನೆ ಲೈಕ್ ಜಸ್ಟ್ ನಮ್ಮ ರೂಟೀನ್ ತೋರ್ಸೋದಕ್ಕಿಂತ ಅದರಲ್ಲಿ ಏನಾದರೂ ತೋರಿಸೋಣ ಅಂತ.
ಸೊ ಅವಾಗ ಲೈಕ್ ನೆನಪಾಯ್ತು, ತುಂಬಾ ಜನ ಇದನ್ನು ಕಾಮೆಂಟ್ ಮಾಡಿದ್ದೀರಾ ದಟ್ ಸಿಂಬಾದು ಒಂದು ಫುಡ್ ರೂಟೀನ್ ತೋರಿಸಿ, ಲೈಕ್ ಒಂದು 1 year ಫುಡ್ ರೂಟೀನ್ ಯಾವ ರೀತಿಯಾಗಿರುತ್ತೆ, ಅವ್ನಿಗೆ ಏನೇನು ಕೊಡ್ತೀರಾ ತಿನ್ನೋದಕ್ಕೆ, ಮತ್ತೆ ಸ್ಪೆಷಲ್ ಆಗಿ ಅವ್ನಿಗೆ ಬೇರೆ ಅಡುಗೆ ಏನಾದ್ರು ಮಾಡ್ತೀರಾ ಪ್ರತಿಯೊಂದು ಕೇಳ್ತಾ ಇದ್ರಿ. ಸೊ ಇವತ್ತು ಒಂದು ಡೈಲಿ ರೂಟೀನ್ ಜೊತೆ ಸಿಂಬಾದು ಫುಡ್ ರೂಟೀನ್ ಕೂಡ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಬನ್ನಿ ಇವಾಗ ಲೈಕ್ ಬೆಳಗ್ಗೆನೆ ಸಿಂಬಾ ಎದ್ದ ತಕ್ಷಣ ಅವ್ನಿಗೆ ಫಸ್ಟ್ ಹಾಲು ಕುಡಿಸ್ತೀನಿ ನಾನು. ಲೈಕ್ ನಾರ್ಮಲ್ ಇವಾಗ 1 year ಆದ್ಮೇಲೆ ಅವ್ನಿಗೆ ನಂದಿನಿ ಪ್ಯಾಕೆಟ್ ಹಾಲು ಇರುತ್ತಲ್ಲ ಅದನ್ನ ಸ್ಟಾರ್ಟ್ ಮಾಡಿದೀನಿ. ಏನಪ್ಪ ಅಂದ್ರೆ ಒಂದು ಸ್ವಲ್ಪ ತೆಳ್ಳ ಮಾಡಿ ಕುಡಿಸ್ಬೇಕು ಅಷ್ಟೇ. ತುಂಬ ದಿನದಿಂದ ಈ ಒಂದು ರಿಕ್ವೆಸ್ಟ್ ಬರ್ತಾನೆ ಇತ್ತು, ಲೈಕ್ ಫುಡ್ ರೂಟೀನ್ ಬ್ಲಾಗ್ ಮಾಡಿ, ಸಿಂಬಾಗಿ ಏನೆಲ್ಲ ಕೊಡ್ತೀರಾ, ಯಾವ್ಯಾವ ಫ್ರೂಟ್ಸ್ ಯಾವ್ಯಾವ ವೆಜಿಟೇಬಲ್ಸ್ ಕೊಡ್ತೀರಾ ಪ್ರತಿಯೊಂದನ್ನು ಹೇಳಿ ಅಂತ ತುಂಬ ಟೈಮಿಂದ ಕೇಳ್ತಾನೆ ಇದ್ರಿ. ಸೊ ಇವತ್ತು ನಾರ್ಮಲ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಸಡನ್ಲಿ ಅನಿಸ್ತು ಓಕೆ ಫುಡ್ ರೂಟೀನೇ ಶೇರ್ ಮಾಡೋಣ ಅಲ್ವಾ ಸಿಂಬಾದು, ತುಂಬ ಜನ ಕೇಳ್ತಾ ಇದ್ದೀರಾ ಅಂತ. ಆ್ಯಂಡ್ ಹಾಗೆ ಮಮ್ಮಿಗೆ ಫಸ್ಟು ಕಾಫಿ ಮಾಡಿಕೊಡ್ತಾ ಇದ್ದೀನಿ, ಬಿಕಾಸ್ ಅವ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ರಲ್ಲ. ಸೊ ಮಮ್ಮಿಗೆ ಬಂದುಬಿಟ್ಟು ಇತ್ತೀಚೆಗೆ ಲೋ ಬಿ ಪಿ ಜಾಸ್ತಿ ಆಗ್ತಾ ಇರೋದ್ರಿಂದ ಕಾಫಿ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಲೋ ಬಿ ಪಿಗೆ. ಸೊ ಅದಕ್ಕೆ ಲೋ ಬಿ ಪಿ ಕಾಫಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಬಂದುಬಿಟ್ಟು ನಾನು ನೋಡಿದ್ರೆ ನೀವು ಅಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಸೊ ಶುಗರ್ನ ಆದಷ್ಟು ಕಡಿಮೆ ಯೂಸ್ ಮಾಡಿಬಿಟ್ಟು ಈ ಥರ ಆರ್ಗ್ಯಾನಿಕ್, ನನ್ನ ಡ್ಯಾಡಿಗೆ ಶುಗರ್ ಇರೋದ್ರಿಂದ ಅಂತೂ ಆರ್ಗ್ಯಾನಿಕ್ ಬೆಲ್ಲನೇ ಹಾಕೋದು. ಸೊ ಮಮ್ಮಿಗೂ ಕೂಡ ಅದನ್ನೇ ಹಾಕಿದೆ. ಆ್ಯಂಡ್ ಇವಾಗ ಸಿಂಬಾ ಮತ್ತು ಲಕ್ಷಿತ್ಗೆ ಹಾಲು ರೆಡಿ ಮಾಡ್ತಾಯಿದ್ದೀನಿ. ಸೊ ಹಾಲನ್ನ ನೀವು ಲೈಕ್ ಸಿಂಬಾಗೆ ಬೈ ಚಾನ್ಸ್ 1 year ಏಜ್ ಆ ಥರ ಕೊಡಿಸ್ತಾ ಇದ್ದೀರಾ ಅಂದರೆ ಆದಷ್ಟು ಬ್ಲೂ ಪ್ಯಾಕೆಟ್ನ ತೊಗೊಳ್ಳಿ. ಇಫ್ ಬ್ಲೂ ಪ್ಯಾಕೆಟ್ ಇಲ್ಲ ಅಂತ ಅಂದರೆ ನೀವು ಆರೆಂಜ್ ಪ್ಯಾಕೆಟ್ದೇ ಹಾಲಿಗೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಕುಡಿಸಿ, ಬಿಕಾಸ್ ತುಂಬ ಗಟ್ಟಿ ಹಾಲು ಕುಡಿಸ್ಬಾರ್ದು ಮಕ್ಕಳಿಗೆ, ಅದಕ್ಕೆ. ಆ್ಯಂಡ್ ಇದಕ್ಕೆ ನಾನು 1 ಸ್ಪೂನಷ್ಟು ಡ್ರೈ ಫ್ರೂಟ್ನ ಹಾಕ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅವ್ನಿಗೆ ಬೇರೆ ಯಾವುದೇ ಥರದ ಪೌಡರ್ ಅದೇನೂ ಹಾಕಲ್ಲ, ಜಸ್ಟ್ ಡ್ರೈ ಫ್ರೂಟ್ ಪೌಡರ್ ವಿತ್ ಹಾಲು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ತೀನಿ. ಇದೇ ಚೆನ್ನಾಗಿರುತ್ತೆ. ನೀವು ಹೊರಗಡೆಯಿಂದ ಈ ಥರ ಬೇರೆ ಪೌಡರ್ಸ್ ಎಲ್ಲ ಯೂಸ್ ಮಾಡೋದ್ಕಿಂತ ಇದೇ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಸಿಂಬಾಗೆ ಫಸ್ಟು ಹಾಲು. ಸೊ ಸಿಂಬಾ ಬಂದುಬಿಟ್ಟು ಈ ಥರ ಮಲ್ಕೊಂಡೆ ಹಾಲು ಕುಡಿಯೋದು. ಅವ್ನು ಕುತ್ಕೊಂಡು ಅಂದರೆ ಗ್ಲಾಸಲ್ಲಿ ಹಿಂಗೆ ತೊಗೊಂಡು ಹಿಂಗೆ ಕುಡಿತಾನೆ, ಬಟ್ ಏನಪ್ಪ ಅಂದರೆ ತುಂಬ ಜಾಸ್ತಿ ಚಲ್ಕೊಂಡ್ಬಿಡ್ತಾನೆ. ಸೊ ಅದು ಹಾಲ್ದು ಅಂಟಂಟು ಮತ್ತು ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ. ಸೊ ಅದಕ್ಕೆ ನಾನು ಆದಷ್ಟು ಈ ಥರ ಮಲಗಿಸ್ಕೊಂಡೇ ಕುಡಿಸ್ತೀನಿ. ಆ್ಯಂಡ್ ಇವತ್ತು ಅವ್ರ ಅಪ್ಪ ರೆಕಾರ್ಡ್ ಮಾಡ್ತಾ ಇದ್ದಿದ್ದರಿಂದ ಅವನು ಫುಲ್ಲು ಕ್ರ್ಯಾಂಕಿ ಅವ್ರ ಅಪ್ಪನ ಹತ್ರ ಹೋಗಬೇಕು ಅಂತ. ಆದ್ಮೇಲೆ ಈ ಥರ ಸ್ಪೂನ್ ಫೀಡ್ ಅಂದರೆ ಹಿಂಗೆ ಮಲಗಿಸ್ಕೊಂಡು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರೆ ಆರಾಮಾಗಿ ಕುಡ್ಕೊತಾನೆ. ಆ್ಯಂಡ್ ತುಂಬ ಜನ ಅನ್ಕೋಬೋದು ಲೈಕ್ ಬಾಟಲ್ನ ನೀವು ಅಭ್ಯಾಸ ಮಾಡಿಸಿಲ್ವಾ ಅಂತ. ಇಲ್ಲ, ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ ತುಂಬ, ಅವನಿಗೋಸ್ಕರನೇ ಎಲ್ಲ ಸ್ಟೀಲ್ ಬಾಟಲ್ ಎಲ್ಲ ಕೂಡ ತರಿಸ್ದೆ. ಬಟ್ ಅವ್ನಿಗೇನೋ ಅದು ಇಷ್ಟ ಆಗಲಿಲ್ಲ, ಬಾಟಲಲ್ಲಿ ಕುಡಿಯೋದೇ ಇಲ್ಲ ಅವನು. ನಾನು ತುಂಬ ಸತಿ ಲೈಕ್ ನೀರನ್ನು ಸಹ ಕೊಟ್ಟು ಟ್ರೈ ಮಾಡಿದ್ದೀನಿ. ಅದು ಸಿಪ್ಪರಲ್ಲಿ ಬೇಕಾದರೆ ನೀರು ಚೆನ್ನಾಗಿ ಕುಡಿತಾನೆ, ಬಟ್ ಬಾಟ್ಲಲ್ಲಿ ಹಾಲು ಕುಡಿಯೋಲ್ಲ ಅವನು. ಅದೇನೋ ಗೊತ್ತಿಲ್ಲ, ಬಾಟ್ಲಲ್ಲಿ ನೀರು ಸಹ ಕುಡಿಯೋಲ್ಲ ಕೆಲವೊಮ್ಮೆ. ಅದಕ್ಕೇ ಸರಿ ಆಯಿತು, ಅವ್ನಿಗೆ ಹೇಗೆ ಇಷ್ಟನೋ ಹಾಗೆ ಮಾಡಲಿ ಅಂತ ಹೇಳಿಬಿಟ್ಟು ಹೀಗೆ ಕುಡಿಸ್ತೀನಿ. ಆ್ಯಂಡ್ ಇವಾಗ ನೋಡ್ಬೋದು, ಸೊ ಬೆಳಗ್ಗೆ ಎದ್ಮೇಲೆ ಫಸ್ಟು ರೂಮ್ ಕ್ಲೀನ್ ಮಾಡೋ ಕೆಲಸ. ಆ್ಯಕ್ಚುಲಿ ನೆನೆ ಒಂದು ಫಂಕ್ಷನ್ಗೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಆದಷ್ಟು ಈ ಥರ ಬೆಡ್ರೂಮ್ನ ಕ್ಲೀನ್ ಮಾಡಿಬಿಡೋದು ತುಂಬ ಒಳ್ಳೆಯದು. ಸ್ಪೆಷಲಿ ನಿಮ್ಮ ಬೆಡ್ನ ಕ್ಲೀನ್ ಮಾಡೋದು ತುಂಬಾ ಒಳ್ಳೆಯದು. ಅ ಕ್ಲೀನ್ ಬೆಡ್ ಡಿಫೈನ್ಸ್ ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ. ಸೊ ಎಸ್, ಇವಾಗ ರೂಮ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆನೆ ರಾತ್ರಿ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದ ಡ್ರೆಸ್ಸಸ್ ಎಲ್ಲ ಹಾಗೇ ಇತ್ತು. ಸೊ ಅದನ್ನೆಲ್ಲ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಂಡ್ ಈ ಥರ ಪಾರ್ಟಿ ವೇರ್ಸ್ ಎಲ್ಲ ಜಸ್ಟ್ ಹಿಂಗೆ ಏಕೆಂದರೆ ಈ ಥರ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಹೆವಿ ಡ್ರೆಸ್ಸಸ್ನ ನೀವು ತುಂಬ ಲೈಕ್ ಅವಾಗ ಯೂಸ್ ಮಾಡ್ತಾಗಲಿಲ್ಲ, ವಾಶ್ ಮಾಡ್ತಾ ಇದ್ರೆ ಅದು ಹಾಳಾಗುತ್ತೆ. ಸೊ ಅದರಿಂದ ಆದಷ್ಟು ಈ ಥರ 2 times ಅಥವಾ 3 times ವೇರ್ ಮಾಡಿದ ನಂತರ ವಾಶ್ ಮಾಡಿ. ತುಂಬ ಗಲೀಜಾದರೆ ಏನು ಮಾಡೋಕ್ಕಾಗಲ್ಲ, ಡೆಫಿನೆಟ್ಲಿ ಅವಾಗ ವಾಶ್ ಮಾಡಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಸಿಂಬಾದು ಹಾಲು ಆದ ನಂತರ ಇವಾಗ ಒಂದು ಲೈಕ್ ಹಾಲು ಕುಡಿದು 1 hour ಬಿಟ್ಟು ಅವ್ನಿಗೆ ರಾಗಿ ಸರಿ ತಿನ್ನಿಸ್ತೀನಿ. ಸೊ ಇವಾಗ ಅವ್ನಿಗೆ ಆ್ಯಕ್ಚುಲಿ ಬೆಳಗ್ಗೆ ಹಾಗೂ ಸಂಜೆ 2 times ರಾಗಿ ಸರಿನ ಕೊಡ್ತೀನಿ, ಆಯಿತಾ. ಸೊ ರಾಗಿ ಸರಿ ತುಂಬಾ ಹೆಲ್ದಿ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಅದರಲ್ಲೇ ತುಂಬ ಜಾಸ್ತಿ ಕ್ಯಾಲ್ಶಿಯಂ ಎಲ್ಲ ಸಿಗುತ್ತೆ. ಸೊ ಹಾಲ್ಗಿಂತನೂ ಜಾಸ್ತಿ ಕ್ಯಾಲ್ಶಿಯಂ ನಮಗೆ ರಾಗಿ ಸರಿನಲ್ಲಿ ಸಿಗುತ್ತೆ, ಡಾಕ್ಟರ್ಸೇ ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ಹೊರಗಡೆ ಸೆರೆಲಾಕ್ ತಿನ್ಸೋದ್ಕಿಂತ ಮನೇಲೇ ಮಾಡುವಂಥ ರಾಗಿ ಸರಿನ ತಿನ್ನಿಸಿ, ಅದೇ ತುಂಬ ಒಳ್ಳೆಯದು ಅಂತ ನನ್ನ ಡಾಕ್ಟರ್ ಅಂತೂ ನಂಗೆ ಅದನ್ನೇ ಹೇಳಿದ್ದು. ಯಾವುದೇ ಥರದ ಹೊರಗಡೆ ಲೈಕ್ ಸೆರೆಲಾಕ್ನ ತಿನ್ಸಕ್ಕೆ ಹೋಗ್ಬಿಡಿ, ಆದಷ್ಟು ಇದನ್ನೇ ತಿನ್ನಿಸಿ ಅಂತ. ಸೊ ತುಂಬ ಅಪರೂಪ ಅವನಿಗೆ ಸೆರೆಲಾಕ್. ಇನ್ಫ್ಯಾಕ್ಟ್ ಇವಾಗಂತೂ ಫುಲ್ ಕಂಪ್ಲೀಟಾಗಿ ಸ್ಟಾಪೇ ಮಾಡಿಬಿಟ್ಟಿದ್ದೀವಿ. ಅವಾಗ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಅಷ್ಟೇ ಅವಾಗ ಯೂಸ್ ಮಾಡಿದ್ದು. ಆ್ಯಂಡ್ ಇವಾಗ ಬಂದು ಅವನು ರಾಗಿ ಸರಿ ಟೈಮ್. ಸೊ ಅವನಿಗೆ ಬಂದು ಆಗಲೇ ನಾನು ಹೇಳಿದಾಗೆ 2 times ಕೊಡ್ತೀನಲ್ಲ. ಸೊ ಈ ರಾಗಿ ಸರಿದು ಕಂಪ್ಲೀಟ್ ಪ್ರೊಸೀಜರ್, ಲೈಕ್ ಯಾವ ರೀತಿಯಾಗಿ ರಾಗಿ ಸರಿನ ಪ್ರಿಪೇರ್ ಮಾಡಿದ್ವಿ ಮತ್ತು ಅದರಲ್ಲಿ ಏನೆಲ್ಲ ಐಟಮ್ಸ್ ಹಾಕಿದ್ವಿ ಅಂತ ಒಂದು ಕಂಪ್ಲೀಟ್ ವಿಡಿಯೋನೇ ಇದೆ. ಲೈಕ್ ಆಲ್ಮೋಸ್ಟ್ 2 videos ಮಾಡಿದ್ದೀನಿ ನಾನು. ಅವ್ನಿಗೆ 5 months ಇದ್ದಾಗ ಮತ್ತು ಅವ್ನಿಗೆ 1 year ಇದ್ದಾಗ 2 ಸತಿದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ, ನಿಮಗೆ ಐಡಿಯಾ ಸಿಗುತ್ತೆ ರಾಗಿ ಸರಿಗೆ ಏನೆಲ್ಲ ಹಾಕಬೇಕು. ಲೈಕ್ ಹೊಸ ಮಾಮ್ಸ್ಗೆಲ್ಲ ತುಂಬ ಐಡಿಯಾ ಸಿಗುತ್ತೆ.
ಸೊ ವಿಧವಾದ ಕಾಳುಗಳು, ರಾಗಿ ಮತ್ತೆ ಕೆಂಪಕ್ಕಿ, ಆ ಥರ ಗೋಧಿ ಮತ್ತೆ ಡ್ರೈ ಫ್ರೂಟ್ಸ್ ಇದೆಲ್ಲನೂ ಹಾಕಿ ಪ್ರಿಪೇರ್ ಮಾಡಿದ್ದಾರೆ. ಸೊ ನಿಮಗೆ ಚೆಕ್ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ತಡ ಮಾಡ್ತಂತೆ ಬನ್ನಿ ರಾಗಿ ಸರಿನ ಪ್ರಿಪೇರ್ ಮಾಡೋಣ. ಸೊ ರಾಗಿ ಸರಿ ಮಾಡಬೇಕಾದ್ರೆ ನೀವು ಲೈಕ್ 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಹಾಲು ಆ ರೀತಿಯಾದಂಥ ಒಂದು ಇದರಲ್ಲಿ ಮಾಡಬೇಕಾಗುತ್ತೆ. ಫುಲ್ ತುಂಬ ಹಾಲಿಂದನೂ ಮಾಡಿದರೆ ಅದು ತುಂಬ ಮಂದ ಆಗಿಬಿಡುತ್ತೆ ಮಗುಗೆ. ಸೊ ಆದಷ್ಟು ಈ ಥರ 1 ಗ್ಲಾಸ್ ಹಾಲು 1 ಗ್ಲಾಸ್ ನೀರು ಆ ಥರ ಹಾಕ್ಕೊಳ್ಳಿ. ಆ್ಯಂಡ್ ಸಿಂಬಾ ಫಸ್ಟ್ ಬಂದುಬಿಟ್ಟು ಇನಿಷಿಯಲಿ ಅವನು ಸ್ಟಾರ್ಟ್ ಮಾಡಿದ್ದು 1 ಸ್ಪೂನಿಂದ. ಇವಾಗ 3 ಸ್ಪೂನ್ಸಿಗೆ ಬಂದಿದ್ದಾನೆ. ಅದರಲ್ಲೂ ಒಂದು ಸ್ವಲ್ಪ ಬಿಟ್ಬಿಡ್ತಾನೆ ಕೆಲವೊಮ್ಮೆ. ಸೊ ಇದನ್ನ 3 ಸ್ಪೂನ್ಸ್ ಹಾಕ್ಬಿಟ್ಟು ಫಸ್ಟು ನೀವು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ ನೀಟಾಗಿ ಇದನ್ನ ಲಂಪ್ಸ್ ಏನೂ ಇರ್ಬಾರ್ದು, ಅಂದರೆ ಗಂಟುಗಳು ಏನೂ ಇರಬಾರ್ದು. ಚೆನ್ನಾಗಿ ಅದನ್ನು ಫುಲ್ಲು ಇದನ್ನು ಮಾಡಿಬಿಟ್ಟು ಗಂಟೆಲ್ಲನೂ ಹೊಡೆದ್ಬಿಟ್ಟು ಅದಾದ ನಂತರ ಸ್ಟವ್ ಮೇಲೆ ಇಟ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ರಾಗಿ ಸರಿ ಮಾಡಬೇಕಾದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದನ್ನ ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ತಾನೆ ಇರಬೇಕು. ಇಫ್ ಬೈ ಚಾನ್ಸ್ ನೀವು ಅದು ಫುಲ್ ಸ್ವಲ್ಪ ಗಟ್ಟಿ ಆಗೋ ತನಕನೂ ತಿರುಗಿಸ್ಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಗಂಟು ಆಗಿಬಿಡುತ್ತೆ. ಆವಾಗ ಮಗುಗೆ ರಾಗಿ ಸರಿ ತಿನ್ನೋಕ್ಕಾಗೋದಿಲ್ಲ, ಅಬ್ಳಿಸ್ತಾರೆ, ಅಂದರೆ ವಾಂತಿ ಮಾಡೋ ಥರ ಮಾಡ್ಕೊತಾರೆ. ಸೊ ಚೆನ್ನಾಗಿ ಅದನ್ನು ಈ ಥರ ಕುದಿಯೋ ಥರ ಚೆನ್ನಾಗಿ ಕುದಿಬೇಕು. ಅದು ಕುದ್ದಾಗ ನಿಮಗೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. ಸೊ ಆವಾಗ ರಾಗಿ ಸರಿ ಪ್ರಿಪೇರ್ ಆಗಿದೆ ಅಂತ. ಸೊ ಇವಾಗ ನಮ್ಮ ರಾಗಿ ಸರಿ ಕೂಡ ಇಲ್ಲಿ ಪ್ರಿಪೇರ್ ಆಗಿದೆ. ಹಾಗೂ ವೀಕೆಂಡ್ ಆಗಿರೋದ್ರಿಂದ ಪುನೀತ್ ಕೂಡ ಮನೇಲಿದ್ದರು. ಸೊ ಪುನೀತ್ ಮನೇಲಿದ್ದರೆ ಒಂಥರ ನನಗೆ ಸ್ಪೆಷಲಿ ನೆಮ್ಮದಿ ಅಂತಲೇ ಫೀಲ್ ಆಗುತ್ತೆ. ಬಿಕಾಸ್ ಸಿಂಬಾ ಹಾಗೂ ಲೋಲಾ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆವಾಗ ನಾನು ಸ್ವಲ್ಪ ಫ್ರೀ ಆಗಿರ್ಬೋದು, ಒಂದು ಸ್ವಲ್ಪ ಫ್ರೀಯಾಗಿ ಯೋಚನೆ ಮಾಡ್ಬೋದು ವೀಡಿಯೋಸ್ ಬಗ್ಗೆ. ಮತ್ತು ಏನೋ ಒಂದು ಸ್ವಲ್ಪ ನನಗೆ ಮೀ ಟೈಮ್ ಅನ್ನೋದೊಂದು ಚೂರು ಸಿಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲಾಂದರೆ ಅವರಿಬ್ಬರನ್ನ ನಾನೇ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರ ಅಪ್ಪ ಬರೋ ತನಕ ಹ್ಯಾಂಡಲ್ ಮಾಡೋದೊಂದು ಸ್ವಲ್ಪ ಕಷ್ಟನೇ ಆಗಿಬಿಡುತ್ತೆ. ಬಿಕಾಸ್ ಮಮ್ಮಿಗೂ ಇವಾಗ ಹುಷಾರಿರಲ್ಲ ಅಲ್ವಾ. ಸೊ ಅದಕ್ಕೆ ಮಮ್ಮಿಗೇನು ಜಾಸ್ತಿ ಹಿಂಸೆ ಕೊಡೋಕ್ಕೆ ಹೋಗಲ್ಲ. ಅವರು ಏನು ಬ್ರೇಕ್ಫಾಸ್ಟ್ ಒಂದು ಪ್ರಿಪೇರ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾರೆ, ಮತ್ತು ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡ್ತಾರೆ ಆ ಥರ. ನನಗೆ ಮಕ್ಕಳನ್ನು ನೋಡಿಕೊಂಡು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಪ್ರಿಪೇರ್ ಮಾಡೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಪುನೀತ್ ಸಂಜೆ ಬಂದಮೇಲೆ ಬೇಕಾದರೆ ರಾತ್ರಿ ಹೊತ್ತು ಚಪಾತಿ ಮಾಡೋದೆಲ್ಲ ಮಾಡ್ತೀನಿ ನಾನು. ಸೊ ಈ ರೀತಿಯಾಗಿ ಎಲ್ಲ ಡಿವೈಡ್ ಮಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಇವಾಗ ರಾಗಿ ಸರಿ ಕೂಡ ಸ್ವಲ್ಪ ಹಾರಿದೆ. ತುಂಬ ಬಿಸಿನೇ ತಿನ್ಸೋಕ್ಕೆ ಹೋಗಲ್ಲ. ಬಿಕಾಸ್ ಸಿಂಬಾಗೆ ಆ ಒಂದು ಪೇಷನ್ಸ್ ಇರಲ್ಲ, ಪಟ ಅಂತ ತಿಂದ್ಬಿಡ್ಬೇಕು ಅವನು. ಸೊ ನಾನು ಅಲ್ಲಿ ಹಾರಿಸ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಅವನಿಗಿರಲ್ಲ. ಸೊ ಇವಾಗ ರಾಗಿ ಸರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನಾನು ಬಂದುಬಿಟ್ಟು ಅಲ್ಲಿ ಸರಿ ಮಾಡ್ತಾನೆ ತುಪ್ಪ ಹಾಕಲ್ಲ, ಆಯಿತಾ. ಅದು ಸ್ವಲ್ಪ ಎಲ್ಲ ಲೈಕ್ ಪ್ರಿಪೇರ್ ಆದ ನಂತರನೇ ತುಪ್ಪ ಹಾಕೋದು. ಏನೇನು ತಿನ್ಸೋಕೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಟೈಮಲ್ಲಿ ತುಪ್ಪ ಹಾಕ್ತೀನಿ. ಸೊ ಇದು ಬಂದು ಅವನ ರಾಗಿ ಸರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆ್ಯಂಡ್ ನಮ್ಮ ಸಿಂಬಾ ಮರಿಗೆ ಕಾಣದಂತೆ ಮಾಯವಾದನು ಆ ಸಾಂಗ್ ಹಾಕಿದ್ರೆ ನೋಡಪ್ಪ ಬೇಗ ತಿನ್ಕೊಂಡ್ಬಿಡ್ತಾನೆ. ಅವ್ನಿಗೆ ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಆ ಸಾಂಗಿಗೆ ಡ್ಯಾನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ಅದೊಂದು ಸಾಂಗ್ ಕಾಣದಂತೆ ಮಾಯವಾದನು, ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಬಾಣದಾರಿಯಲ್ಲಿ ಮತ್ತು ಕಾಣದಂತೆ ಮಾಯವಾದನು, ಈ 2 ಸಾಂಗ್ ಹಾಕಿದ್ರೆ ಅವನಿಗೆ ತುಂಬ ಇಷ್ಟ. ಆ್ಯಂಡ್ ಪುಣ್ಯಕೋಟಿ ಅದೊಂದು ಸಾಂಗ್ ಹಾಕ್ತೀವಿ. ಸೊ ಈ 3 ಕೇಳಿಸ್ಕೊಂಡು ಪಟ ಅಂತ ತಿನ್ಕೊಂಡ್ಬಿಡ್ತಾನೆ ಬೇಗ. ಆ್ಯಂಡ್ ಇವಾಗ ಮಧ್ಯಾಹ್ನ ಆಯಿತು. ಸೊ ಮಧ್ಯಾಹ್ನ ಸಿಂಬಾದು ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವೊಂದು ವಿಡಿಯೋಗೆ ಪ್ಲಾನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮತ್ತೆ ಚೇಂಜ್ ಮಾಡ್ಕೊಂಡೆ. ಸೊ ವಿಡಿಯೋ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇವನಿಗೆ ಲಂಚ್ ಅಂದರೆ ಅವನಿಗೆ ಕಿಚಡಿ ಮಾಡ್ತಾ ಇದ್ದೀನಿ ಇವತ್ತು. ಸ್ವಲ್ಪ ವೆಜಿಟೇಬಲ್ ಕಿಚಡಿ ಮಾಡೋಣ ಅಂತ. ಒಂದೊಂದು ದಿವಸ ವೆಜಿಟೇಬಲ್ ಕಿಚಡಿ, ಒಂದೊಂದು ದಿವಸ ಜಸ್ಟ್ ಪಾಲಕ್ ಕಿಚಡಿ, ಒಂದು ದಿವಸ ಪ್ಲೇನ್ ಕಿಚಡಿ, ಆ ರೀತಿಯಾಗಿ ಮಾಡ್ತೀನಿ. ಸೊ ಕಿಚಡಿಗೆ ಅವನಿಗೆ ಏನೆಲ್ಲ ತಗೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಕ್ಯಾರೆಟ್, ಒಂದು 2-3 ಬೀನ್ಸು, ಮತ್ತು ಇದು ಒಂದೆಲ್ಗ ಸೊಪ್ಪು ಆ್ಯಕ್ಚುಲಿ ತೊಗೊಂಬಂದಿದ್ವಿ. ಸೊ ಇದಿದೆ ಒಂದೆಲ್ಗ ಸೊಪ್ಪು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಒಂದು ಸ್ವಲ್ಪ ಒಂದೆಲ್ಗ ಸೊಪ್ಪನ್ನ ಕೂಡ ತೊಗೊತಾ ಇದ್ದೀನಿ. ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ, ಬಿಕಾಸ್ ಕಹಿ ಆಗಿಬಿಡುತ್ತೆ ಮತ್ತು ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ. ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಪಾಲಕ್, ಸೊ ಪಾಲಕ್ ತುಂಬ ಒಳ್ಳೆಯದು ಮಕ್ಕಳಿಗೆ. ಸೊ ಅದಕ್ಕೆ ಪಾಲಕ್ನ ತೊಗೊಳ್ತಾ ಇದ್ದೀನಿ. ಪಾಲಕಲ್ಲಿ ತುಂಬ ಐರನ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಸೊ ಪಾಲಕ್ ಕಿಚಡಿ ಮಾಡಿ ಜಾಸ್ತಿ ತಿನ್ನಿಸಿ ಮಗುಗೆ. ಈ ಥರ 1 ಇಯರ್ ಬೇಬಿ ಎಲ್ಲ ಇದ್ದರೆ ಪಾಲಕ್ ಕಿಚಡಿ ಮಾಡಿ ತಿನ್ನಿಸಿ, ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಸೊ ಪಾಲಕ್ ಅಂತೂ ಇತ್ತೀಚೆಗೆ ಫುಲ್ ಸ್ಟಾಕ್ ಇಟ್ಟಿರ್ತೀವಿ, ಬಿಕಾಸ್ ಸಿಂಬಾಗೆ ಪಾಲಕ್ ಕಿಚಡಿ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಓಕೆ. ಸೊ ಒಂದಿಷ್ಟು ಐಟಮ್ಸ್ನ ಹಾಕಿ ಇವಾಗ ಸಿಂಬಾಗೆ ಕಿಚಡಿ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಇದು ಗೆಡ್ಡೆಕೋಸು ಬರುತ್ತೆ ನೋಡಿ, ಗೆಡ್ಡೆಕೋಸು ಕೂಡ ಹಾಕ್ತೀನಿ. ಗೆಡ್ಡೆಕೋಸು ಕೂಡ ಅಷ್ಟೇ ಮಕ್ಕಳಿಗೆ ತುಂಬ ಒಳ್ಳೆಯದು, ಅವ್ರಿಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಚೆನ್ನಾಗಾಗುತ್ತೆ. ಸೊ ನೋಡಿದ್ರೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀವಿ.
ಸೊ ಇವತ್ತು ಸಿಂಬಾಗಿ 5 ಐಟಮ್ಸ್ನ ಹಾಕಿ ಕಿಚಡಿನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕಿಚಡಿನ ನೀವು 1 ವರ್ಷದಿಂದ ಲೈಕ್ ಇನ್ನೂ ಒಂದು 3 ಇಯರ್ಸ್ 4 ಇಯರ್ಸ್ ಇನ್ಫ್ಯಾಕ್ಟ್ ದೊಡ್ಡ ಮಕ್ಳಿಗೂ ಕೂಡ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬಾ ಹೆಲ್ದಿ ಕೂಡ. ಬಿಕಾಸ್ ಇದರಲ್ಲಿ ಈ ಥರ ತುಂಬ ಥರದ ತರಕಾರಿಗಳು ಸೊಪ್ಪುಗಳನ್ನೆಲ್ಲ ಯೂಸ್ ಮಾಡಿದ್ದೀವಲ್ಲ, ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ನೀವು ಇನ್ಫ್ಯಾಕ್ಟ್ ದೊಡ್ಡವರು ಕೂಡ ಅಷ್ಟೇ ಹುಷಾರು ತಪ್ಪಿದಾಗ ಈ ರೀತಿಯಾಗಿ ಸಿಂಪಲ್ ಪ್ಲೇನ್ ಕಿಚಡಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾನು ಲಕ್ಷಿತ್ ಹಾಗೂ ಸಿಂಬಾ ಇಬ್ರಿಗೂ ಸೇರಿ ಮಾಡಿರ್ತೀನಿ. ಸೊ ಸ್ವಲ್ಪ ಲಕ್ಷಿತ್ ಕೂಡ ತಿಂತಾನೆ. ಅವನಿಗೆ ಈ ಥರ ಸಾಫ್ಟಾಗಿ ಆ ಥರ ಎಲ್ಲ ಇಷ್ಟ. ಸೊ ತುಂಬ ಸಾಫ್ಟಾಗಿ ಮಾಡಿರ್ತೀನಲ್ವಾ, ಸೊ ಅವನು ಕೂಡ ತಿಂತಾನೆ ಇಷ್ಟಪಟ್ಟು. ಏನಪ್ಪ ಅಂದರೆ ತರಕಾರಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರಿ, ಯಾಕಂದರೆ ಅದು ಮಕ್ಕಳಿಗೆ ತಿನ್ನಬೇಕಾದ್ರೆ ಸ್ವಲ್ಪ ಚೋಕ್ ಆಗೋ ಪ್ರಾಬ್ಲಮ್ ಥರ ಇರುತ್ತೆ ಅದಕ್ಕೇ. ಆ್ಯಂಡ್ ಬೆಳ್ಳುಳ್ಳಿ ಒಂದು 2-3 ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ನ ಹಾಕ್ತೀನಿ ಇವಾಗ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೈಸ್. ಸೊ ರೈಸ್ ಬಂದುಬಿಟ್ಟು ನಾನು ಎಷ್ಟು ತಗೋತೀನಿ ಅಂದರೆ ಒಂದು ಇಡಿ ಸಾಕಾಗುತ್ತೆ ಆಯಿತಾ, ಚಿಕ್ಕ ಮಗು ಅಲ್ವಾ ಅವನಿನ್ನು. ಸೊ ಒಂದು ಇಡಿನಲ್ಲಿ ಏನಪ್ಪ ಅಂದರೆ ಒಂದು 2 ಟೈಮ್ಸ್ ತಿನ್ಬೋದು ಅಷ್ಟಾಗುತ್ತೆ. ಸೊ ಒಂದು ಇಡಿ ರೈಸ್, ಒಂದು ಅರ್ಧ ಇಡಿಯಷ್ಟು ತೊಗರಿಬೇಳೆ, ಒಂದು ಅರ್ಧ ಇಡಿಯಷ್ಟು ಮೈಸೂರು ಬೇಳೆ. ಸೊ ಇದು 3 ಹಾಕ್ಕೊಂಡಿದ್ದೀನಿ. ಬೇಕಾದರೆ ಹೆಸರು ಬೇಳೆನೂ ಕೂಡ ಹಾಕ್ಕೋಬೋದು, ಬಟ್ ಸಿಂಬಾಗ ಒಂದು ಸ್ವಲ್ಪ ಕೋಲ್ಡ್ ಥರ ಅನ್ನಿಸ್ತಿದೆ ಅಂತ ಹೆಸರು ಬೇಳೆನ ಹಾಕ್ಕೊಂಡಿಲ್ಲ. ಆ್ಯಂಡ್ ಇನ್ನೊಂದು ಕಪ್ಪಲ್ಲಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಪೌಡರ್ನ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ನ ಹಾಕಿ ಸಿಂಬಾಗೆ ಕಿಚಡಿನ ಪ್ರಿಪೇರ್ ಮಾಡ್ತೀನಿ ಈಗ. ಸೊ ಮೆಣಸನ್ನ ಆದಷ್ಟು ಈ ಥರ ಬೈ ಚಾನ್ಸ್ ಕಾಳು ಮೆಣಸಿದ್ರೆ ಅದನ್ನು ಕುಟ್ಟುಬಿಟ್ಟೆ ಪೌಡ್ರ್ ಮಾಡಿಬಿಟ್ಟೆ ಹಾಕಿ, ಹಾಗೆ ಕಾಳು ಮೆಣಸನ್ನ ಹಾಕಿದ್ರೆ ಅದಕ್ಕೆ ಅಷ್ಟು ಟೇಸ್ಟ್ ಎನ್ಹ್ಯಾನ್ಸ್ ಆಗಲ್ಲ. ಸೊ ಇದ್ರದ್ದು ಪ್ರಿಪರೇಷನ್ ಟೈಮ್ ಕೂಡ ಅಷ್ಟೇ ತುಂಬಾ ಕಡಿಮೆ, ಲೈಕ್ ಒಂದು 10 ಮಿನಿಟ್ಸಲ್ಲಿ ನಿಮಗೆ ಕಿಚಡಿ ಕೂಡ ಪ್ರಿಪೇರ್ ಆಗಿಬಿಡುತ್ತೆ. ಆ್ಯಂಡ್ ಒಂದು 5-6 ವಿಸಿಲ್ ಹೊಡಿಸ್ಬೇಕಾಗತ್ತೆ. ಸೊ ಇದಷ್ಟು ಐಟಮ್ಸ್ನ ಹಾಕಿ ನಾನು ಇವತ್ತು ಕಿಚಡಿನ ಮಾಡ್ತಾಯಿದ್ದೀನಿ ಸಿಂಬಾಗೆ. ಇಫ್ ಬೈ ಚಾನ್ಸ್ ಈ ಥರ ತರಕಾರಿ ಇಲ್ಲ ಅಂತ ಅಂದರೆ ಸೊಪ್ಪಿದ್ರೆ ಸೊಪ್ಪೆ ಹಾಕ್ತೀನಿ, ಅಥವಾ ಏನೂ ಇಲ್ಲ ಅಂತ ಅಂದರೆ ಜಸ್ಟ್ ಈ ಕಾಳುಗಳು ಮತ್ತು ಅಕ್ಕಿನ ಹಾಕ್ಬಿಟ್ಟು ಕಿಚಡಿನ ತಯಾರು ಮಾಡ್ತೀನಿ. ಸೊ ಆ ರೀತಿ ಕೂಡ ಮಾಡ್ಬೋದು ನೀವು. ಆ್ಯಂಡ್ ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ದಿನ ಈ ಥರ ಫುಲ್ ಮಿಕ್ಸ್ ವೆಜಿಟೇಬಲ್ ಕಿಚಡಿ ಕೊಡ್ತೀನಿ. ಆ್ಯಂಡ್ ಕೆಲವೊಮ್ಮೆ ಅವನಿಗೆ ಈ ಥರ ಲೈಕ್ ಮಮ್ಮಿ ತರಕಾರಿ ಸಾಂಬಾರು ಆ ಥರ ಮಾಡಿರ್ತಾರಲ್ವ, ಸೊ ತರಕಾರಿನೇ ಜಸ್ಟ್ ಬರೀ ತರಕಾರಿನೇ ತೊಗೊಂಡು ಅದನ್ನು ಅನ್ನದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅಥವಾ ಒಂದು ಗ್ರೈಂಡ್ ಥರ ಮಾಡಿ ಅದನ್ನು ತಿನ್ನಿಸ್ತೀನಿ. ಇಲ್ಲ ಅಂದರೆ ನಮ್ಮ ಕಡೆ ಮಂಡ್ಯ ಕಡೆ ಉಪ್ಸಾರು ಅಂತ ಮಾಡ್ತಾರೆ, ಉಪ್ಸಾರು ಖಾರ ಮತ್ತು ನೀರು. ಸೊ ಆ ನೀರಲ್ಲಿ ಮಾತ್ರ ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ, ಬಿಕಾಸ್ ಅದರಲ್ಲಿ ಹುಳ್ಳಿಕಾಳು ಉಪ್ಸಾರೆಲ್ಲ ಮಾಡಿರ್ತಾರಲ್ಲ. ಸೊ ಮಕ್ಕಳಿಗೆ ಏನಪ್ಪ ಅಂದರೆ ಎಲ್ಲ ಥರದ ಇದನ್ನು ಕೂಡ ನೀವು ಒಂದೊಂದಾಗಿ ಇಂಟ್ರೊಡ್ಯೂಸ್ ಬರಬೇಕಾಗುತ್ತೆ, ಎಲ್ಲ ಥರದ ಕಾಳುಗಳು ತರಕಾರಿಗಳು. ಸೊ ಆವಾಗ ಮಕ್ಕಳು ಎಲ್ಲದಕ್ಕೂ ಅಡ್ಯಾಪ್ಟ್ ಆಗ್ತಾರೆ. ಸೊ ಈ ರೀತಿಯಾಗಿ ನಾನು ಲಕ್ಷಿತ್ಗೂ ಕೂಡ ಇದೇ ರೀತಿಯಾಗಿ ಮಾಡ್ತಿದ್ದೆ, ಸಿಂಬಾಗೂ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ. ಆ್ಯಂಡ್ ಈ ಥರ ಚಿಕ್ಕ ಕುಕ್ಕರ್ ಒಂದು ತೊಗೊಂಡಿದ್ದೀನಿ ಸಿಂಬಾಗಿ ಮಾತ್ರ ಈ ಥರ ಕಿಚಡಿನ ಮಾಡೋದಕ್ಕೆ. ಚೆನ್ನಾಗಾಗುತ್ತೆ ಇದರಲ್ಲಿ ಕಿಚಡಿ. ಸೊ ಅಳತೆಗೆ ತಕ್ಕಷ್ಟು ನೀರು ಮತ್ತು ಇಟ್ಕೊಂಡಿದ್ದಂಥ ಮೆಣಸು ಮತ್ತು ಜೀರಿಗೆನ ಹಾಕಿ, ಅದಾದ ನಂತರ ಒಂದು ಚುಟ್ಕೆಯಷ್ಟು ಜಸ್ಟ್ ಒಂದು ಚುಟ್ಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನಾನು ತುಂಬ ಕಡಿಮೆ ಒಂದು ಚುಟ್ಕೆಯಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸಾಲ್ಟ್ ಹೌದು, ಸ್ವಲ್ಪ ಒಂದು 2 ಇಯರ್ಸ್ ಆಗೋ ತನಕ ಮಕ್ಕಳಿಗೆ ಕೊಡಬಾರ್ದು. ಬಟ್ ಇವಾಗಿನ ಮಕ್ಕಳು ಗೊತ್ತೇ ಇದೆ ನಿಮಗೆ, ಎಲ್ಲ ಟೇಸ್ಟ್ ಪ್ರಿಯರು. ಸೊ ಸ್ವಲ್ಪ 1/4% ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ತಿನ್ನೋದಕ್ಕೆ. ಸೊ ಇಷ್ಟು ಬಂದು ಸಿಂಬಾದು ಪ್ರಿಪರೇಷನ್ ಎಲ್ಲ ಆಯಿತು. ಇವಾಗ ಇದನ್ನು ಒಂದು 4-5 ವಿಸಿಲ್ ಬರೆಸ್ಬಿಟ್ಟು, ಇನ್ನೂ ಏನಾದರೂ ನೀರಿನ ಅಂಶ ಇದೆ ಅಂತಂದರೆ ಅದನ್ನ ಕುಕ್ಕರ್ ಮುಚ್ಚಳನ ತೆಗೆದುಬಿಟ್ಟು ಹಾಗೆಯೇ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ನಿಮ್ಮ ಕಿಚಡಿ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ನನ್ನ ಕಿಚಡಿ ಇವಾಗ ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಆಗಿದೆ. ನೋಡೋದಕ್ಕೂ ಕೂಡ ಒಂಥರ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನಾವು ಪೊಂಗಲ್ ಮಾಡ್ತೀವಿ ನೋಡಿ, ಪೊಂಗಲ್ ಯಾವ ಥರ ಗಮ್ ಅನ್ನೋದು ಅದೇ ರೀತಿಯಾಗಿ ಗಮ್ ಅಂತ ಇತ್ತು. ಇದನ್ನು ನೀವು ವೀಕ್ಲಿ 2 ಹತ್ರ ರೈಸ್ ಮಾಡಿ ತಿನ್ನಿಸ್ಬೋದು ಮಗುಗೆ, ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದರಲ್ಲಿ ತುಂಬ ವಿಧವಾದ ವೈಟಮಿನ್ಸ್, ಕ್ಯಾಲ್ಶಿಯಮ್, ಐರನ್ ಎಲ್ಲನೂ ಸಿಗುತ್ತೆ ಮಗುಗೆ. ಸೊ ಇದನ್ನು 2 to 3 ಟೈಮ್ಸ್ ತಿನ್ನಿಸಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ. ಆ್ಯಂಡ್ ಇದಲ್ಲದಂತೆ ಬೇರೆ ಬೇರೆ ಟೇಸ್ಟ್ಸ್ ಕೂಡ ಮಾಡಿಸ್ತಾ ಇರಿ. ಅಂದರೆ ಸ್ವಲ್ಪ ಉಪ್ಪಿಟ್ಟು ತಿನ್ನಿಸ್ಬೇಕು, ಇಡ್ಲಿ ತಿನ್ನಿಸ್ಬೇಕು. ಸೊ ಸಿಂಬಾಗೆ ನಾವು ತಿನ್ನಿಸ್ತಾ ಇರ್ತೀವಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸರಿನ ಒಂದು ಸ್ವಲ್ಪ ಲೇಟಾಗಿ ತಿನ್ನಿಸ್ಬಿಟ್ಟು, ನಮ್ಮ ಮನೇಲಿ ಬೈ ಚಾನ್ಸ್ ಉಪ್ಪಿಟ್ಟು ಅಥವಾ ಇಡ್ಲಿ ದೋಸೆ ಏನಾದರೂ ಮಾಡಿದರೆ ಅದನ್ನು ಕೂಡ ತಿನ್ನಿಸ್ತಾ ಇರ್ತೀವಿ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಕ್ಚುಲಿ ಡೈಲಿ ಒಂದೇ ರೂಟೀನ್ ಇರೋದಿಲ್ಲ, ಡೈಲಿ ಡಿಫ್ರೆಂಟ್ ಐಟಮ್ಸ್ನ ಅವ್ನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀವಿ, ಅವ್ನಿಗೆ ತಿನ್ನಿಸ್ತಾ ಇರೋದ್ರಿಂದ ನಾನು ಒಂದು ದಿನದ ನಿಮಗೆ ರೂಟೀನ್ನ ಮಾತ್ರ ತೋರಿಸಿರೋದು ಇದು ಯಾವ ರೀತಿಯಾಗಿರುತ್ತೆ ಅಂತ. ಸೊ ಐ ಹೋಪ್ ನಿಮಗೆ ಐಡಿಯಾ ಬಂದಿರುತ್ತೆ. ಆ್ಯಂಡ್
ಯಾವ ರೀತಿಯಾಗಿ ಏನು ಮಾಡ್ಬೋದು ಅಂತ ಕೂಡ ಗೊತ್ತಾಗಿರುತ್ತೆ. ಸೊ ಇವಾಗ ಒಂದಿಷ್ಟು ತುಂಬ ಏನು ಜಾಸ್ತಿ ತಿನ್ನೋದಿಲ್ಲ, ನಾನು ಒಂದು ಕ್ವಾಂಟಿಟಿ ಒಂದು ತುಂಬ ಕಡಿಮೆನೇ ಇರೋದ್ರಿಂದ ಒಂದಿಷ್ಟು ಕಿಚಡಿನ ತೊಗೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಸೊ ನೀವು ನೋಡಿದ್ರೆ ನಾನು ಒಗ್ಗರಣೆ ಆ ಥರ ಏನೂ ಹಾಕಲಿಲ್ಲ ಆಯಿತಾ, ಜಸ್ಟ್ ಆ ಥರ ಫುಲ್ ಒಂದೇ ಸತಿ ಕೂಗಿಸಿದೆ. ಬಿಕಾಸ್ ಆಯಿಲ್ ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ. ಸೊ ಅದಕ್ಕೇ ತುಪ್ಪನ ಮಾತ್ರ ಅವನಿಗೆ ತಿನ್ನಿಸೋದು. ಸೊ ಎಲ್ಲ ಫುಲ್ ಕುಕ್ ಆದ ನಂತರ ಅವನಿಗೆ ಎಷ್ಟು ತಗೋತೀನೋ ಅಷ್ಟಕ್ಕೆ ಮಾತ್ರ ಒಂದು ಸ್ವಲ್ಪ ತುಪ್ಪನ ಹಾಕ್ತೀನಿ. ಆ್ಯಂಡ್ ಇದು ಬಂದು ತುಪ್ಪ ನಮ್ಮ ಊರಿಂದು ಬೆಣ್ಣೆನ ತೊಗೊಂಬಂದು ಮಮ್ಮಿ ಮನೇಲೇ ಕಾಯಿಸುವಂಥ ತುಪ್ಪ. ಸೊ ತುಂಬಾ ಹೆಲ್ದಿ, ಹೊರಗಡೆಯಿಂದ ತಗೊಳ್ಳೋದಿಲ್ಲ ನಾವು ಅಷ್ಟಾಗಿ. ಸೊ ಇಲ್ಲಿಗೆ ನಮ್ಮ ಕಿಚಡಿ ಪಾಪುಗೆ ರೆಡಿಯಾಗಿದೆ. ಆ್ಯಂಡ್ ಇವಾಗ ಅದನ್ನ ಚೆನ್ನಾಗಿ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ ಅವನಿಗೆ. ಸೊ ಸಿಂಪಲ್ಗೆ ಊಟ ಮಾಡಿಸೋದು ಬೇಸಿಕಲಿ ಬಂದು ಈ ಒಂದು ಹೈ ಚೇರ್ ಮೇಲೆ. ತುಂಬ ಜನ ಈ ಹೈ ಚೇರ್ ಯಾವ ಕಂಪನಿದು ಮತ್ತೆ ಹೇಗೆ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾನು ಈ ಒಂದು ಹೈ ಚೇರ್ ನ ಪರ್ಚೇಸ್ ಮಾಡಿದ್ದು ಅಮೆಝಾನ್ ಇಂದ. ಅಂಡ್ ಇದು ಬಂದು ಲವ್ಲಾಕ್ ಬ್ರ್ಯಾಂಡ್ 4-in-1 ಹೈ ಚೇರ್ ಅಂತ. ಸೊ ಇದನ್ನ 4-in-1 ಹೈ ಚೇರ್ ಅಂತ ಏನ್ ಕರಿತೀವಿ ಅಂದ್ರೆ ಇದನ್ನ 4 ಟೈಪ್ಸ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಸೊ ಫಸ್ಟ್ ಟೈಪ್ ಬಂದು ಇದನ್ನ ಒಂದು ಹೈ ಚೇರ್ ರೀತಿಯಾಗಿ ಯೂಸ್ ಮಾಡಬಹುದು. ಸೊ ಈ ಹೈ ಚೇರ್ ರೀತಿಯಾಗಿ ಯೂಸ್ ಮಾಡಿದಾಗ ಏನಪ್ಪಾ ಅಂದ್ರೆ ಮಗುಗೆ ಫೀಡ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ತುಂಬಾ ತಲೆನೋವಿನ ಕೆಲಸ ಅಂತ ಅನ್ಸೋದಿಲ್ಲ. ಆರಾಮಾಗಿ ನಿಂತ್ಕೊಂಡು ಪಟ ಅಂತ ತಿನ್ಸ್ಬಿಡ್ಬೋದು. ಅಂಡ್ ಮಗು ಒಂದು ಜಾಗದಲ್ಲಿ ಕುತ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಸೊ ಒಂದ್ ಜಾಗದಲ್ಲಿ ಕುತ್ಕೊಂಡು ತಿನ್ನೋದು ತುಂಬಾನೇ ಜಾಸ್ತಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಓಡಾಡ್ಕೊಂಡು ತಿಂದ್ರೆ ಚೋಕ್ ಆಗುವಂತ ಕೆಲವೊಂದು ಸಂದರ್ಭಗಳು ಬರುತ್ತೆ. ಸೊ ಅದಕ್ಕೇನೆ ಆದಷ್ಟು ಮಗುನ ಹತ್ರ ಒಂದ್ ಜಾಗದಲ್ಲಿ ಡಿಸಿಪ್ಲಿನ್ ಆಗಿ ಕುತ್ಕೊಂಡು ತಿನ್ಸೋದನ್ನ ಅಭ್ಯಾಸ ಮಾಡಿಸುತ್ತೆ. ಅಂಡ್ ಸೆಕೆಂಡ್ ಏನಪ್ಪಾ ಅಂದ್ರೆ ಇದನ್ನ ಒಂದು ಲೋ ಹೈ ಚೇರ್ ತರನು ಕೂಡ ಯೂಸ್ ಮಾಡಬಹುದು. ಸೊ ಈ ರೀತಿಯಾಗಿ ಒಂದು ಜಸ್ಟ್ ಇಲ್ಲಿ ಸೈಡ್ ಅಲ್ಲಿ ಬಟನ್ಸ್ ನ ಕೊಟ್ಟಿದ್ದಾರೆ ಆಯ್ತಾ. ಸೊ ಈ ಬಟನ್ಸ್ ಇಂದ ಅನ್ಲಾಕ್ ಮಾಡ್ಬಿಟ್ಟು ಇದನ್ನ ಒಂದು ಲೋ ಹೈ ಚೇರ್ ತರನು ನೀವು ಬೇಕಾದ್ರೆ ಯೂಸ್ ಮಾಡಬಹುದು. ಅಥವಾ ಸೊ ಈ ರೀತಿಯಾಗಿ ಒಂದು ಲೋ ಹೈ ಚೇರ್ ತರಾನು ಇದನ್ನ ಯೂಸ್ ಮಾಡಬಹುದು. ಜಸ್ಟ್ ಇಲ್ಲಿ ಸೈಡ್ ಅಲ್ಲಿ ಬಟನ್ಸ್ ಇದೆ. ಈ ಬಟನ್ಸ್ ನ ಇಟ್ಕೊಂಡು ಅನ್ಲಾಕ್ ಮಾಡಬೇಕು 4 ಸೈಡ್ಸ್ ಕೂಡ. ಇದು ಅನ್ಲಾಕ್ ಆಗುತ್ತೆ. ನೀವು ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಇಫ್ ಬೈ ಚಾನ್ಸ್ ನಿಮ್ಗೆ ಇದನ್ನ ಹೈ ಚೇರ್ ರೀತಿಯಾಗಿ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಮುಂದಗಡೆ ಈ ಟ್ರೇನ ಆರಾಮಾಗಿ ಡಿಟ್ಯಾಚ್ ಮಾಡಬಹುದು. ಸೊ ಇದು ಒಂದು ಡಿಟ್ಯಾಚಬಲ್ ಟ್ರೇ. ಇದನ್ನ ಈ ತರ ಡಿಟ್ಯಾಚ್ ಮಾಡ್ಕೊಂಡು ಸೊ ಆರಾಮಾಗಿ ಇದನ್ನ ಇಲ್ಲಿ 2 ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ಪ್ರೆಸ್ ಮಾಡಿ ಡಿಟ್ಯಾಚ್ ಮಾಡ್ಕೊಂಡು ಒಂದು ಚೇರ್ ವಿತ್ ಟೇಬಲ್ ಲೈಕ್ ಈ ರೀತಿಯಾಗಿ ಚೇರ್ ವಿತ್ ಟೇಬಲ್ ಈ ರೀತಿಯಾಗಿ ಕೂಡ ಯೂಸ್ ಮಾಡಬಹುದು. ಇಲ್ಲಿ ಮಕ್ಕಳು ತನ್ನ ಪಾಡಿಗೆ ತಾನು ಏನಾದ್ರೂ ಒಂದು ಲೈಕ್ ಆಟ ಆಡೋದಾಗ್ಲಿ ಅಥವಾ ಅವ್ರಿಗೆ ಇಷ್ಟ ಬಂದಂತೆ ಕಲರಿಂಗ್ ಮಾಡೋದಾಗ್ಲಿ ಏನಾದ್ರೂ ಒಂದು ಮಾಡಬಹುದು. ಸೊ ಈ ರೀತಿಯಾಗಿ ಚೇರ್ ವಿತ್ ಟೇಬಲ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು. ಅಥವಾ ಅಂಡ್ ಫೋರ್ತ್ ಟೈಪ್ ಬಂದು ನೀವು ಈ ಒಂದು ಚೇರ್ ನ ನಿಮ್ಮ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಲೈಕ್ ಇಟ್ಬಿಟ್ಟು ಒಂದು ಮಗು ಜೊತೆ ಡೈನಿಂಗ್ ಟೇಬಲ್ ಅಲ್ಲೇನೆ ಕುತ್ಕೊಂಡು ಊಟ ಮಾಡೋ ತರ ಕೂಡ ಮಾಡಬಹುದು. ಬಿಕಾಸ್ ಮಕ್ಕಳಿಗೆ ಈ ತರ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಲೈಕ್ ಡೈನಿಂಗ್ ಟೇಬಲ್ ಅಲ್ಲಿ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡೋದು ಕೂಡ ಇಷ್ಟ ಆಗುತ್ತೆ. ಸೊ ಆ ರೀತಿ ಕೂಡ ಮಾಡಬಹುದು. ಸೊ ಈ ರೀತಿಯಾಗಿ ನೀವು 4-in-1 ವೇಸ್ ಅಲ್ಲಿ ಈ ಒಂದು ಹೈ ಚೇರ್ ನ ಯೂಸ್ ಮಾಡ್ಕೋಬಹುದು. ಸೊ ಇದ್ರದ್ದು ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಸ್ಟರ್ಡಿ ಕ್ವಾಲಿಟಿ ತುಂಬಾ. ಮತ್ತೆ ಹಾಗೂ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ರೀತಿಯಾದ ಒಂದು ಹಾರ್ನೆಸ್ ಕೂಡ ಸಿಗುತ್ತೆ. ಸೊ ದಟ್ ಮಗುದು ಸೇಫ್ಟಿನ ಕೂಡ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಹೈ ಚೇರ್ ನ ಮಾಡಿರುವಂತದ್ದು. ಅಂಡ್ ಇದನ್ನ ಇಲ್ಲಿ ಲಾಕ್ ಮಾಡೋದು ಕೂಡ ತುಂಬಾನೇ ಈಸಿ. ಸೊ ಈ ತರ ಟೇಬಲ್ ಅಂಡ್ ಇದಿರುತ್ತೆ. ಸೊ ನೀವು ಜಸ್ಟ್ ಏನಪ್ಪಾ ಅಂದ್ರೆ ಈ ಎಲ್ಲಾ ಕಾರ್ನರ್ಸ್ ಒಟ್ಟಿಗೆ ಸೇರಿಸಿ ಈ ತರ ಪ್ರೆಸ್ ಮಾಡ್ಬೇಕು ಅಷ್ಟೇ. ಅಂಡ್ ಇದು ಲಾಕ್ ಆಯ್ತು. ಸೊ ಈ ರೀತಿಯಾಗಿ ಆರಾಮಾಗಿ ಇದನ್ನ ಲಾಕ್ ಮಾಡಬಹುದು, ಆರಾಮಾಗಿ ಅಸೆಂಬಲ್ ಮಾಡಬಹುದು, ಆರಾಮಾಗಿ ನೀವು ಇದನ್ನ ಡಿಟ್ಯಾಚ್ ಕೂಡ ಮಾಡಬಹುದು. ಸೊ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಗೆ ಈ ರೀತಿಯಾಗಿ ಒಂದು ಡಿಟ್ಯಾಚಬಲ್ ಟ್ರೇ ಕೂಡ ಸಿಗ್ತಾ ಇದೆ. ಸೊ ಈ ಟ್ರೇ ನಲ್ಲಿ ನಿಮ್ಗೆ ಇಲ್ಲೊಂದು ಲೈಕ್ ಗ್ಲಾಸ್ ಹೋಲ್ಡರ್ ಕೂಡ ಸಿಗ್ತಾ ಇದೆ, ಟಮ್ಲರ್ ಹೋಲ್ಡರ್. ಅಂಡ್ ಈ ಟ್ರೇ ನ ನೀವು ಡಿಟ್ಯಾಚ್ ಮಾಡ್ಕೊಂಡು ವಾಶ್ ಮಾಡಿ ಮತ್ತೆ ತಗೊಂಡ್ಬಂದು ಇಲ್ಲಿಟ್ಟು ಯೂಸ್ ಮಾಡ್ಕೋಬಹುದು. ಸೊ ಹೈಜೀನ್ ನ ಕೂಡ ಮೇಂಟೈನ್ ಮಾಡುತ್ತೆ ಇದು. ಸೊ ಈ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಮಗುನ ಕೂರಿಸ್ಬಿಟ್ಟು ಆರಾಮಾಗಿ ಇದನ್ನ ಈ ತರ ಅಟ್ಯಾಚ್ ಮಾಡ್ಬಿಟ್ರೆ ಮಗು ಬೀಳುವಂತ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಚೇರ್ ಜೊತೆಗೆ ನಿಮ್ಗೆ 2 ಈ ರೀತಿಯಾದಂತ ಸ್ಟೋರೇಜ್ ಬಾಕ್ಸಸ್ ಸಿಗುತ್ತೆ. ಈ ಸ್ಟೋರೇಜ್ ಬಾಕ್ಸ್ ಅಲ್ಲಿ ಮಗು ಅವ್ರಿಗೆ ಇಷ್ಟ ಆದಂತದ್ದು ಲೈಕ್ ಅವರ ಕೆಲವೊಂದು ಟಾಯ್ಸ್ ಆಗ್ಲಿ ಏನೇ ಆಗ್ಲಿ ಮಗುದು ಎಸೆನ್ಷಿಯಲ್ಸ್ ನ ಇಟ್ಕೋಬಹುದು. ಬೈ ಚಾನ್ಸ್ ಅವ್ನಿಗೆ ಮಗುಗೆ ತಿನ್ನಿಸ್ತಾ ಇರ್ಬೇಕಾದ್ರೆ ಮಗು ಫೀಡಿಂಗ್ ಬಾಟಲ್ ಆಗ್ಲಿ ಏನಾದ್ರೂ ಒಂದು ಇಟ್ಕೊಂಡು ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಲವ್ಲಾಕ್ ಈ ಒಂದು 4-in-1 ಹೈ ಚೇರ್ ತುಂಬಾನೇ ಯೂಸ್ಫುಲ್, ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದೆ. ಇದ್ರದ್ದು ಲಿಂಕ್ ನ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ.
ಅವನ ಊಟನ ಅಟ್ಲೀಸ್ಟ್ ನಾನು ಈ ಥರ ಹೈ ಚೇರ್ ಮೇಲೆ ಕೂರಿಸ್ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಏನಪ್ಪ ಅಂದರೆ ಒಂದು ಜಾಗದಲ್ಲಿ ಕುತ್ಕೊಂಡು ತಿಂತಾ ಇರ್ತಾನೆ. ಆದಷ್ಟು ಮಕ್ಕಳು ಈ ಥರ ಒಂದು ಜಾಗದಲ್ಲಿ ಕುತ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಅವನಿಗೂ ಕೂಡ ಇಷ್ಟ ಇದ್ರ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಈ ಥರ ಬ್ಯಾಂಗ್ ಮಾಡಿಬಿಟ್ಟು ತಿಂತಾ ಇರ್ತಾನೆ. ಆ್ಯಂಡ್ ಅವ್ನಿಗೆ ತಿನ್ಸೋದಕ್ಕೋಸ್ಕರ ಕೆಲವೊಮ್ಮೆ ನಾವು ಎಂಟರ್ಟೈನ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡ್ತೀವಿ. ಲಕ್ಷಿತ್ ಮುಂದೆ ಬಂದುಬಿಟ್ಟು ಅವ್ನು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ತಿನ್ನಿಸ್ಬೇಕಾದ್ರೆ ನಾನು ಆರಾಮಾಗಿ ತಿನ್ಕೊಂಬಿಡ್ತಾನೆ, ತುಂಬ ಹಠ ಏನು ಮಾಡೋದಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಹಾಗೆ ನಾನು ಕೂಡ ರೆಡಿ ಆಗಿದ್ದೆ ಬಿಕಾಸ್ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು. ಸೊ ಆ ವಿಡಿಯೋ ಆಲ್ರೆಡಿ ಲೈವ್ ಆಗಿದೆ, ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿ. ನಮ್ಮ ಪಾನಿಪುರಿ ಚಾಲೆಂಜ್ ಅಂತ ಒಂದು ವಿಡಿಯೋನ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಫನ್ ಇತ್ತು, ಸಿಕ್ಕಾಪಟ್ಟೆ ಮಜಾ ಇತ್ತು, ತುಂಬ ಮಜಾ ಮಾಡ್ಕೊಂಡು ಆ ವಿಡಿಯೋನ ಮಾಡಿದ್ವಿ. ನೀವು ಬೈ ಚಾನ್ಸ್ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿ, ತುಂಬ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ಇದೇ ರೀತಿಯಾದಂಥ ಇನ್ನೂ ಚಾಲೆಂಜ್ ವಿಡಿಯೋಸ್ ಮಾಡಬೇಕಾ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ, ಅದನ್ನು ಆ ವಿಡಿಯೋನ ನೋಡಿಬಿಟ್ಟು. ಸೊ ನೋಡ್ಬೋದು ನೀವು ಆರಾಮಾಗಿ ಕುತ್ಕೊಂಡು ನಮ್ಮ ಸಾಹೇಬರು ಇವಾಗ ಅವರ ಲಂಚ್ನ ಮುಗಿಸ್ತಾ ಇದ್ದಾರೆ. ಸೊ ಅವ್ನು ಲಂಚ್ ಬಂದುಬಿಟ್ಟು ನಾನೊಂದು 2:30 ಆಗುತ್ತೆ ಬಿಕಾಸ್ ಅವನು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಒಂದು 11:30 12ಗೆ ತಿಂದಿದ್ದೆ. ಅವತ್ತು ಲೇಟಾಗಿ ಎದ್ದಿದ್ವಲ್ಲ, ಸೊ ಅದಕ್ಕೆ ನಾನು 2:30ಗೆ ಲಂಚ್ನ ತಿನ್ನಿಸಿದ್ದು. ಆ್ಯಂಡ್ ಅಲ್ಲಿ ಅಷ್ಟರಲ್ಲಿ ಒಂದು ನಿದ್ದೆ ಕೂಡ ಮಾಡಿ ಎದ್ದಿದ್ರು. ಡ್ಯಾನ್ಸ್ ಬೇಬಿ ಡ್ಯಾನ್ಸ್ 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 ಬೇಬಿ ಡ್ಯಾನ್ಸ್ 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 ಬೇಬಿ ಡ್ಯಾನ್ಸ್ 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 ಡ್ಯಾನ್ಸ್. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇಲ್ಲಿ ಸಿಂಬ ಇಲ್ಲಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕಟ್ಟಿ ಓಡಿ ಹೋದನು. ಡ್ಯಾನ್ಸ್ ಮಾಡುವ, ಡ್ಯಾನ್ಸ್ ಮಾಡ್ತೀನಿ ಬಾ, ಡ್ಯಾನ್ಸ್ ಮಾಡುವ. ಡ್ಯಾನ್ಸ್ ಬೇಬಿ ಡ್ಯಾನ್ಸ್ 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 ಬೇಬಿ ಡ್ಯಾನ್ಸ್ 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 ಬೇಬಿ ಡ್ಯಾನ್ಸ್ 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 ಬೇಬಿ ಡ್ಯಾನ್ಸ್ 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 ಬೇಬಿ ಡ್ಯಾನ್ಸ್ 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 ಅ ಬೇಬಿ ಡ್ಯಾನ್ಸ್ ಡ್ಯಾನ್ಸ್. ಓ ಲಡ್ಡು ಲಡ್ಡು ಬುಡ್ಡು, ಓನು ಲಡ್ಡು ಗುಡ್ಡು. ಸಿಂಬ ಬಿಡು ಡಲ್ಲು ಲಡ್ಡುನ. ಮುತ್ತ ಕೊಡು ಲಡ್ಡುಗೆ ಸಿಂಬ, ಮುತ್ತ ಕೊಡು ಲಡ್ಡುಗೆ. ಸಿಂಬ ಲಡ್ಡುಗೆ ಮುತ್ತ ಕೊಡು ಮಗ್ನೆ. ಉಮ್ಮ ಕೊಡು ಉಮ್ಮ ಕೊಡು ಉಮ್ಮ ಕೊಡು. ಏಯ್ ಮುತ್ತ ಕೊಡು, ಮುತ್ತ ಕೊಡು. ಮುತ್ತ 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 ಮುತ್ತ. ಉಮ್ಮ ಉಮ್ಮ ಲಡ್ಡು ಅಣ್ಣ ಮುತ್ತ ಕೊಡ್ತಿದ್ದೆ. ಯಾಕೆ ಪಾಪು ಯಾಕೆ ಯಾಕೆ ಹೆದರ್ಕೋತ ನಾನು. ಸೊ ನೋಡಿದ್ರಲ್ಲ ಸಿಂಬಾದ ಡ್ಯಾನ್ಸ್. ಸಿಂಬಾದಂತೂ ಇತ್ತೀಚೆಗೆ ಆಟ ನೋಡೋದೇ ಒಂಥರ ಚಂದ ಅಂತಲೇ ಹೇಳ್ಬೋದು. ಫುಲ್ಲು ಮನೆ ತುಂಬ ಆಟ ಆಡ್ಕೊಂಡು ಅಡ್ಡಾಡ್ಕೊಂಡಿರ್ತಾನೆ. ಲಡ್ಡುಗೆ ಮಲ್ಗಕ್ಕೆ ಬಿಡಲ್ಲ, ಯಾರ ಹತ್ರನೂ ಇರೋಕ್ಕೆ ಬಿಡಲ್ಲ, ಹೋಗಿ ಹೋಗಿ ಹಿಂಸೆ ಕೊಡ್ತಾ ಇರ್ತಾನೆ. ಮತ್ತು ಅವನಿಗೆ ಇನ್ನೊಂದೇನು ಗೊತ್ತಾ, ಫೋನ್ ಯಾರ್ದು ಅಂದರೆ ಫೋನ್ ಯಾರ್ಯಾರ್ದು ಅಂತಲೂ ಕೂಡ ಚೆನ್ನಾಗಿ ಗೊತ್ತು. ನನ್ನ ಫೋನ್ನ ಕರೆಕ್ಟಾಗಿ ತೊಗೊಂಬಂದು ನನ್ನ ಕೈಗೆ ಕೊಡ್ತಾನೆ, ಲಚ್ಚು ಫೋನ ಲಚ್ಚುಗೆ ಕೊಡ್ತಾನೆ, ಪುನೀತ್ ಫೋನ ಪುನೀತಕ್ಕೆ ಕೊಡ್ತಾನೆ. ಸಿಕ್ಕಾಪಟ್ಟೆ ಬುದ್ಧಿವಂತ ಆಗಿಬಿಟ್ಟಿದ್ದಾರೆ ನಮ್ಮ ಸಿಂಬಾ ಮರಿ ಅಂತೂ. ಬಟ್ ಹೆವಿ ಕಿಟ್ಲೆ ಎಲ್ಲ ಬರೀ ತರಲೆ ಮಾಡ್ಕೊಂಡು ಸುತ್ತಾ ಇರ್ತಾನೆ ಮನೆ ತುಂಬ. ಓಕೆ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಮತ್ತೆ ನಮ್ಮ ರೂಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಮಧ್ಯಾಹ್ನ ಬಂದು ಒಂದು ಚಾಲೆಂಜ್ ವಿಡಿಯೋನ ಮಾಡಿದ್ವಿ. ಸೊ ಈ ಬ್ಲಾಗಿಂದ ಮುಂಚೆ ಬರ್ಬೋದು ಅಥವಾ ಈ ಬ್ಲಾಗ್ ಆದ್ಮೇಲೆ ಬರ್ಬೋದು. ಸೊ ಬೈ ಚಾನ್ಸ್ ಮುಂಚೆನೇ ಹಾಕಿದ್ರೆ ಡೆಫಿನೆಟ್ಲಿ ಹೋಗ್ಬಿಟ್ಟು ನೋಡಿ. ಪಾನಿಪುರಿ ಚಾಲೆಂಜ್ ಮಾಡಿದ್ವಿ, ಲೈಕ್ ಸಿಸ್ಟರ್ಸ್ ಪಾನಿಪುರಿ ಚಾಲೆಂಜ್ ಸಕ್ಕದಾಗಿ ಬಂದಿದೆ ಆ ಬ್ಲಾಗ್. ಸೊ ಡೆಫಿನೆಟ್ಲಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಬನ್ನಿ ಇವಾಗ. ಸೊ ಈ ಸಂಜೆ ಸಿಂಬಾಗೆ ಹಾಲನ್ನ ಕುಡಿಸ್ತೀನಿ. ಸೊ ಒಂದು ಹಾಲು ಪ್ರಿಪೇರ್ ಮಾಡಬೇಕು ಈಗ. ಆಕ್ಚುಲಿ ನನಗೆ 2 ಟೈಮ್ಸ್ ಬೆಳಗ್ಗೆ ಸಂಜೆ 2 ಟೈಮ್ ಹಾಲು ಕುಡಿಸ್ತೀನಲ್ಲ. ಸೊ ಸಂಜೆ ಅದೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಒಂದು ಚುಟ್ಕೆಷ್ಟು ಅರಿಶಿನ ಹಾಕ್ತೀನಿ. ಬಿಕಾಸ್ ಚಳಿ ಇರುತ್ತೆ ಅಲ್ವಾ, ಸುಮ್ಮನೆ ಕಫ ಎಲ್ಲ ಆಗಬಾರ್ದು ಅಂತ ಒಂದು ಚುಟ್ಕೆಷ್ಟು ಅರಿಶಿನ ಹಾಕ್ತೀನಿ. ಫಸ್ಟ್ ಹಾಲು ಬಿಸಿ ಮಾಡಿಬಿಡೋಣ. ಜಸ್ಟ್ ಅವನು
ಅದಕ್ಕೆ ಆ ಹಾಲ್ಗೆ ಅಡ್ಯಾಪ್ಟ್ ಆಗ್ತಾ ಇರೋದ್ರಿಂದ ತುಂಬಾ ಜಾಸ್ತಿ ಏನು ಕುಡಿಸೋದಿಲ್ಲ. ಮಗು ಯಾವುದೇ ಒಂದು ಇದಕ್ಕಾಗ್ಲಿ ಅಡ್ಯಾಪ್ಟ್ ಆಗಬೇಕು ನೀಟಾಗಿ. ಇಲ್ಲ ನಾವೇ ತುಂಬಾ ಜಾಸ್ತಿ ಹಿಂಸೆ ಮಾಡಿ ಅವ್ರಿಗೆ ಅದನ್ನ ಅಡ್ಯಾಪ್ಟ್ ಮಾಡ್ಸಕ್ ಹೋದ್ರೆ ಅವ್ರಿಗೆ ಅದನ್ನ ಇಷ್ಟಪಟ್ಟು ಕುಡಿಯೋದಿಲ್ಲ ಅಥವಾ ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಊಟದ ವಿಷಯದಲ್ಲಿ ಮಾತ್ರ ಮಕ್ಕಳಿಗೆ ಯಾವತ್ತೂ ತುಂಬಾ ಹಿಂಸೆ ಮಾಡಕ್ ಹೋಗಬಾರ್ದು. ಸೊ ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ, ಆದಷ್ಟು ಈ ಥರ ಆಟ ಆಡಿಸ್ಕೊಂಡು ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಆ ರೀತಿಯಾಗಿ ಮಾಡಿಬಿಟ್ಟು ತಿನ್ನಿಸಿ. ಅವಾಗ ಅವರು ಇಷ್ಟಪಟ್ಟು ತಿಂತಾರೆ, ಅವಾಗ ಮೈ ಕೂಡ ಹತ್ತುತ್ತೆ ಮಕ್ಕಳಿಗೆ. ಬಟ್ ನೀವು ಅದನ್ನೇ ಹಿಂಸೆ ಮಾಡಿ ತುಂಬ ತುರ್ಕಕ್ಕೆ ಹೋದರೆ ಅದು ಅವ್ರಿಗೆ ಮೈಯೂ ಹತ್ತಲ್ಲ ಮತ್ತು ಅವ್ರಿಗೆ ಒಂಥರ ಜಿಗುಪ್ಸೆ ಬಂದ್ಬಿಡುತ್ತೆ. ಅಯ್ಯೋ ಊಟ ಅಂದರೆ ಒಂಥರ ಅಳೋದು ಅದೆಲ್ಲ ಮಾಡ್ತಾರೆ ಕೆಲವೊಂದು ಮಕ್ಕಳು, ನೀವು ನೋಟಿಸ್ ಮಾಡ್ಬೋದು. ಸೊ ಈ ಒಂದು ರೀಸನಿಂದನೇ ಮಾಡೋದು ಆ ರೀತಿಯಾಗಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಹಾಲಿಗೆ ಒಂದು ಚುಟ್ಕಿಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಬಿಕಾಸ್ ಅವ್ನಿಗೊಂದು ಸ್ವಲ್ಪ ಕಫ ಥರ ಆಗಿತ್ತು, ಸ್ವಲ್ಪ ಕೆಮ್ಮೆಲ್ಲ ಇತ್ತು, ಅದರಿಂದ ಒಂದು ಚುಟ್ಕಿ ಅರಿಶಿನ ಹಾಕ್ತೀನಿ ಹಾಲಿಗೆ. ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಈ ಥರ ಸ್ಪೂನ್, ಅರ್ಧ ಸ್ಪೂನ್, ಕಾಲು ಸ್ಪೂನ್ ಆ ಥರ ಹಾಕಕ್ಕೆ ಹೋಗ್ಬೇಡಿ. ಜಸ್ಟ್ ಹಿಂಗೆ ಕೈಯಲ್ಲಿ ಒಂದು ಚುಟ್ಕಿ ಹಿಂಗೆ ತೊಗೊಂಡು ಹಾಕಿ ಅಷ್ಟೇ. ಸೊ ಇವಾಗ ಅರಿಶಿನ ಹಾಕ್ಬಿಟ್ಟು ಹಾಲು ಕುಡಿಸಿದ್ರೆ ಈ ಥರ ಕಫ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮಮ್ಮಿ, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ಶುಟ್ಟ 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 ಚಿನ್ನಿ ಬಾ ಬಾ ಬ್ಲಾಕ್ ಶಿಪ್ ನೀನು ಬಾಯ್. ಹಾಯ್ ಮಾಡು ಸಿಂಬಾ, ಹಾಯ್ ಮಾಡು. ಹಾಯ್ ಹಾಯ್ ನೀನು ಮಾಡು. ಹಾಯ್. ಏಟು 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 ಆ್ಯಂಡ್ ಸಿಂಬಾಗೆ ನಮ್ಮ ಡ್ಯಾಡಿ ಅಂದರೆ ತುಂಬ ಇಷ್ಟ, ಅಂದರೆ ಅವ್ರು ನಾನು ಅಂದರೆ ತುಂಬ ಇಷ್ಟ. ಸೊ ಸಂಜೆ ಊಟಕ್ಕೆ ಅಂತ ಬರ್ತಾರಲ್ವ, ಅವಾಗ ಡ್ಯಾಡಿ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಡ್ಯಾಡಿ ಊಟ ಮಾಡಬೇಕಾದ್ರೆ ಡ್ಯಾಡಿ ಹತ್ರ ಕೈ ತುತ್ತಿಸ್ಕೊಂಡು ಚೆನ್ನಾಗಿರ್ತಾನೆ. ಸೊ ಇವಾಗ ನೋಡ್ಬೋದಲ್ಲಿ ಇಬ್ಬರು ತಾತ ಮೊಮ್ಮಗ ಸೇರಿ ಏನೋ ರಿಪೇರ್ ಮಾಡ್ತಾಯಿದ್ರು. ಆ್ಯಂಡ್ ಡ್ಯಾಡಿ ಅವತ್ತು ಊಟ ಮಾಡ್ತಾ ಇರಬೇಕಾದ್ರೆ ಅವ್ನಿಗೆ ತಿನ್ನಿಸ್ತಾ ಇಲ್ಲ ಅಂತಲೂ ಕೂಡ ಅವ್ನಿಗೆ ಒಂಥರ ಇದು, ಬಿಕಾಸ್ ಅವತ್ತು ನಾನ್ ವೆಜ್ ಮಾಡಿದರು. ಸೊ ಸಿಂಬಾಗಿನ್ನೂ ನಾನ್ ವೆಜ್ ಕೊಟ್ಟಿಲ್ಲ ನಾವು. ಸೊ ಅದನ್ನು ಕೂಡ ಅವ್ನ ಡಯಟಲ್ಲಿ ಇನ್ನೂ ಆ್ಯಡ್ ಆಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8:45 ಆಗ್ತಿದೆ. ಸೊ ಇವಾಗ ಸಿಂಬಾದು ಡಿನ್ನರ್ ಟೈಮ್ ಕೂಡ ಆಯಿತು. ಒಂದು ಸರಿ ರೆಡಿ ಮಾಡಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ ಹಾರ್ಲಿ ಅಂತ ಒಂದು ಸ್ವಲ್ಪ. ಸೊ ಎಸ್, ಏನಪ್ಪ ಅಂದರೆ ಫಸ್ಟೆಲ್ಲ ಸಿಂಬಾಗೆ ನಾನು ಒಂದು 7:30 ಒಳಗೆ, ಅಂದರೆ 7:30 ಅಷ್ಟರಲ್ಲಿ ತಿನ್ನಿಸ್ಬಿಡ್ತಿದ್ದೆ, 8 o'clock ಒಳಗಡೆ ತಿನ್ನಿಸ್ಬಿಡ್ತಿದ್ದೆ. ಬಟ್ ಇವಾಗ ಏನಪ್ಪ ಅಂದರೆ ಅವನು ಒಂದು 6:30 ಹಾಗೆ ಹಾಲು ಕುಡಿದಿರ್ತಾನಲ್ವಾ. ಆ್ಯಂಡ್ ಅದಾದ ನಂತರ ನನ್ನ ಫೀಡ್ ಬೇರೆ ತೊಗೊತಾನೆ ಇರ್ತಾನೆ ಮಧ್ಯ ಮಧ್ಯ. ಮಾತಾಡು. ಸೊ ಮಧ್ಯ ಮಧ್ಯ ನನ್ನ ಫೀಡ್ ಬೇರೆ ತಗೋತಾ ಇರ್ತಾನೆ. ಸೊ ಅದಕ್ಕೇ ಒಂದು 8:30, 9 ಆ ಥರ ತಿನ್ನಿಸ್ತೀನಿ. ಬಿಕಾಸ್ ಅವ್ನು ಮಲ್ಗೋದು ಲೇಟ್ ಆಗುತ್ತೆ, ಅಷ್ಟರಲ್ಲಿ ಅವ್ನು ಹೊಟ್ಟೆಯಲ್ಲಿ ಇರೋದೆಲ್ಲ ಫುಲ್ ಜೀರ್ಣ ಆಗಿಬಿಟ್ಟಿರುತ್ತೆ, ಅಷ್ಟು ಆಡ್ತಾ ಇರ್ತಾನೆ ಅವನು. ಸೊ ಇವಾಗ ಒಂದು ಡಿನ್ನರ್ ಬಂದುಬಿಟ್ಟು ಸರಿ ಹಾಲು. ಸೊ ಇಷ್ಟು ಬಂದು ಒಂದು ದಿನದ ಒಂದು ಕಂಪ್ಲೀಟ್ ಡಯಟ್ ಚಾರ್ಟ್. ನಾನು ಹೋಗಿಟ್ಟು ಬಂಗೋಡಿಕೊಂಡು ಓಕೆ. ಯಾವ್ದು ಮಗೋ ನೀನು. ಆ್ಯಂಡ್ ಮೊನ್ನೆ ಒಬ್ರು ಕಾಮೆಂಟ್ ಮಾಡಿದರು, ಸಿಂಬಾಗೆ ಮುಡಿ ಯಾವಾಗ ಕೊಡ್ತೀರಾ ಅಕ್ಕ, ಮುಡಿ ಕೊಡಲ್ವಾ ನಿಮ್ಮ ಕಡೆ ಅಂತ. ಇಲ್ಲ, ನಮ್ಮ ಕಡೆ ಮುಡಿ ಕೊಡ್ತೀವಿ. ಸಿಂಬಾಗೆ ಮುಡಿ ಆ್ಯಕ್ಚುಲಿ ಇವಾಗ ಕೊಡಬೇಕಿತ್ತು, ಬಟ್ ಧನುರ್ಮಾಸ ಬಂತಲ್ವಾ. ನಂಗೆ ಕಾರ್ತಿಕ್ ಮಾಸದಲ್ಲಿ ಕೊಡಬೇಕು ಅಂತ ಆಸೆ ಇತ್ತು, ಬಟ್ ಸ್ಟಿಲ್ ಅದು ಅವಾಗ ಆಗಲಿಲ್ಲ. ಕೆಲವೊಂದು ಲೈಕ್ ಪ್ರಾಬ್ಲಮ್ ಇಂದ ಆಗಲಿಲ್ಲ. ಬಟ್ ಪರವಾಗಿಲ್ಲ, ಸಂಕ್ರಾಂತಿ ಹಬ್ಬ ಮುಗಿದ ನಂತರ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಜಾನ್ವರಿನಲ್ಲಿ, ಅಂದರೆ ಈ ತಿಂಗಳನ್ನೇ ಶಿಂಬಾದು ಈ ಪುಟ್ಟ ಕೂದಲುಗಳು ಹೊಟ್ಟೋಗುತ್ತೆ. ಸೊ ಇಲ್ಲಿ ಅವನ ಸರಿ ರೆಡಿ ಹಾರ್ಲಿ ಅಂತ ಇಟ್ಟಿದ್ದೀನಿ, ತುಂಬ ಬಿಸಿ ಅಲ್ಲ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವನಿಗೆ ಪೇಷನ್ಸ್ ಇರಲ್ಲ ತಿನ್ನಿಸ್ಬೇಕಾದ್ರೆ, ಆಯಿತಾ. ಇವನಿಗೆ ಬೇಗ ತಿಂದ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅವನು ಆ ಥರ. ಸೊ ಬೇಗ ತಿಂದು ಮುಗಿಸ್ಬಿಡ್ಬೇಕು ಆ ಥರ ಇವನು. ಸೊ ಅದು ಫುಲ್ ಬಿಸಿ ಇದ್ರೆ ನಾನು ಅದನ್ನ ತಣ್ಣಗೆ ಮಾಡಿ ತಿನ್ಸೋ ಅಷ್ಟರಲ್ಲಿ ಅದನ್ನು ತಿನ್ನಲ್ಲ, ಎದ್ಬಿಡ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಹಾರ್ಲಿ ಅಂತ ಇಟ್ಟಿರ್ತೀನಿ. ಲೈಕ್ ಅವ್ನು ತಿನ್ನೋ ಅಷ್ಟಕ್ಕೆ ಬಂದಾಗ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ಬೇಗ ತಗೊತಾನೆ. ಸೊ ಇನ್ನೊಂದು ಕೂಡ ಲೈಕ್ ಬೆಳಗ್ಗೆ ಟೈಮ್ ಸರಿ ತಿನ್ನಿಸ್ಬೇಕಾದ್ರೆ ನೋಡಿರ್ತೀರಾ, ಮಲಗಿಸ್ಕೊಂಡು ತಿನ್ನಿಸ್ತೀರಾ ಇವಾಗಲೂ ಅಂತ ಕೇಳ್ಬೋದು. ಸೊ ಸ್ವಲ್ಪ ಹೊತ್ತು ಲೈಕ್ ಒಂದು 1/4 ಭಾಗ ಸರಿ ತಿನ್ಬೇಕಾದ್ರೆ ಮಲ್ಕೊಂಡೇ ತಿಂತಿರ್ತಾನೆ. ಆಮೇಲೆ ಅವನ ಕೈಯಲ್ಲಿ ಮಲ್ಕೊಳಕ್ಕಾಗಲ್ಲ, ಮತ್ತು ಕುತ್ಕೊಂಡ್ಬಿಡ್ತಾನೆ. ಸೊ ಕುತ್ಕೊಂಡೇ ತಿನ್ನಿಸ್ತೀನಿ, ಆ ರೀತಿಯಾಗಿ ಮಾಡ್ತೀನಿ. ಏನೋ ಮಾಡ್ತಾ ಇದ್ದಾರೆ ಸಾಹೇಬ್ರು.
ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾನು ನನಗೆ ತುಂಬ ಫೋರ್ಸ್ ಮಾಡೋದಿಲ್ಲ, ತಿನ್ನು 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 ಅಂತಾರೆ, ಆ ಥರ ಎಲ್ಲ ಫೋರ್ಸ್ ಮಾಡಲ್ಲ. ಅವ್ನು ಎಷ್ಟು ತಿಂತಾನೋ ಅಷ್ಟೇ. ಬಿಕಾಸ್ ತುಂಬ ಫೋರ್ಸ್ ಮಾಡಿದ್ರೆ ಮಕ್ಕಳಿಗೆ ತಿನ್ನೋದ್ರ ಮೇಲೆ ಆಸಕ್ತಿ ಜಾಸ್ತಿ ಇರೋದಿಲ್ವಂತೆ. ಸೊ ಅವನೇನಪ್ಪ ಅಂದರೆ ಹಿಂಗೆ ಓಡಾಡ್ತಾ ಬೈ ಚಾನ್ಸ್ ಯಾರಾದರೂ ಊಟ ಮಾಡ್ತಾಯಿದ್ರೆ ಎಲ್ಲರ ಹತ್ರನೂ ತುತ್ತಿಸ್ಕೊತಾನೆ. ಮತ್ತು ಈ ಥರ ಬಿಸ್ಕಿಟ್ಸ್ ಮಧ್ಯ ಸಂಜೆ ಹೊತ್ತೊಂದ್ಸತಿ ಬಿಸ್ಕಿಟ್ ತಿಂತಾನೆ, ಒಂದು ಬಿಸ್ಕಿಟ್ನ. ಸೊ ಈ ರೀತಿಯಾಗಿ ಏನಾದರೂ ಒಂದು ತಿಂತಾ ಇರ್ತಾನಲ್ವ, ಸೊ ಅದಕ್ಕೆ ತುಂಬ ಫೋರ್ಸ್ ಏನು ಮಾಡೋಕ್ಕೆ ಹೋಗಲ್ಲ. ಬಟ್ ಲಕ್ಷಿತ್ಗೆ ಆಗಿರಲಿಲ್ಲ, ಅವ್ನು ತುಂಬ ಡೆಡ್ ಅಪೋಸಿಟ್. ಅವನೇನು ತಿಂತಾನೆ ಇರಲಿಲ್ಲ. ಲೈಕ್ ಒಂದು ಟೈಮ್ ಒಂದು 1 year 1.5 year ತನಕ ಚೆನ್ನಾಗಿ ತಿಂತಿದ್ದ. ಬಟ್ ಅದಾದ ನಂತರ ತಿನ್ನೋಕೆ ಇಷ್ಟ ಆಗಲ್ಲ ಅವ್ನಿಗೆ. ಇವಾಗಲೂ ಅಷ್ಟೇ, ಒಂದು ಬಿಸ್ಕಿಟ್ ತಿನ್ನಲ್ಲ, ಒಂದು ಪ್ರಾಪರಾಗಿ ಹಣ್ಣು ಲೈಕ್ ಅವ್ನಿಗೆ ಚೂಸ್ ಮಾಡಿ ಬನಾನಾ, ಪಪ್ಪಾಯ, ಅದಾದ ನಂತರ ಗ್ವಾವಾ ಅಂದರೆ ಚಿಪ್ಪೆಕಾಯಿ, ಇವೆಲ್ಲ ಅವನಿಗೆ ಇಷ್ಟ. ಅದು ಬಿಟ್ಟರೆ ಈ ಥರ ಲೈಕ್ ಆ್ಯಪಲ್ ತುಂಬ ರೇರ್ ತಿನ್ನೋದವನು ಇವಾಗ. ಫಸ್ಟ್ ಎಲ್ಲ ಚೆನ್ನಾಗಿ ತಿಂತಿದ್ದ, ಇವಾಗ ತುಂಬ ರೇರ್. ಓಕೆ ಬನ್ನಿ, ಇವಾಗ ಫಸ್ಟ್ ಇವನ್ನ ಡಿನ್ನರ್ನ ಮುಗಿಸಿ ಸಾಹೇಬ್ರನ್ನ ಮಲಗಿಸಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಆದಷ್ಟು ಅವ್ನಿಗೆ ಈ ಥರ ಹೈ ಚೇರ್ ಮೇಲೆ ಕೂರಿಸ್ಬಿಟ್ಟು ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಹೈ ಚೇರ್ ಏನು ಮಾಡುತ್ತೆ ಅಂದರೆ, ಇವಾಗ ನಾವು ಅದ್ರ ಮೇಲೆ ಅವ್ನಿಗೆ ಏನಾದರೂ ಸಾಲಿಡ್ಸ್ ಏನಾದರೂ ಕೊಟ್ಟರು ಕೂಡ ಅವ್ನು ಇಂಡಿಪೆಂಡೆಂಟಾಗಿ ಒಂದೊಂದೇ ತೊಗೊಂಡು ತಿನ್ನೋಕೆ ಆಗಬೇಕು. ಸೊ ಆ ರೀತಿಯಾಗಿ ಒಂದು ಅಭ್ಯಾಸನ ಮಾಡಿಸ್ತಾ ಇದ್ದೀನಿ. ಸೊ ಇನ್ಫ್ಯಾಕ್ಟ್ ಇದರಲ್ಲಿ ಲಕ್ಷಿತ್ ಕೂಡ ಕೂತ್ಕೊತಾನೆ ಈ ಹೈ ಚೇರ್ ಮೇಲೆ, ಅವ್ನಿಗೂ ಕೂಡ ಯೂಸ್ ಆಗುತ್ತೆ. ಲೋಲಾ ಹಾಗೂ ಸಿಂಬಾ ಇಬ್ಬರೂ ಕೂತ್ಕೊಂಡು ಊಟ ಮಾಡ್ತಾರೆ. ಸರಿ, ಅವ್ನಿಗೆ ಹೈ ಚೇರ್ ಮೇಲೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅವ್ನಿಗೆ ಈ ಥರ ಕೆಳಗಡೆ ಕೂರಿಸ್ಕೊಂಡು ಅಂದರೆ ಮಲಗಿಸ್ಕೊಂಡು ಅಥವಾ ಈ ಥರ ಕೂರಿಸ್ಕೊಂಡು ತಿನ್ಸೋದೇ ಇಷ್ಟ. ಬಟ್ ಅಂದರೂ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ, ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ತಿನ್ನಲಿ ಹೇಗೋ, ಬಟ್ ಹೊಟ್ಟೆ ತುಂಬ ತಿನ್ನಬೇಕು ಅವನು ಅಂತ. ಸೊ ಫ್ರೆಂಡ್ಸ್, ಇದಷ್ಟು ಬಂದು ಸಿಂಬಾದು ಒಂದು ಫುಡ್ ರುಟೀನ್ ವ್ಲಾಗ್. ಐ ಹೋಪ್ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಕ್ಕಿರುತ್ತೆ ಆ್ಯಂಡ್ ಈ ಒಂದು ವ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಲೈಕ್ ಇನ್ನೂ ಏನು ನಾನು ಸಿಂಬಾದು ಡಯಟ್ ಚಾರ್ಟ್ಗೆ ಇನ್ನೂ ಏನೆಲ್ಲ ಆ್ಯಡ್ ಮಾಡ್ಬೋದು ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೂ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.